ಶರಣ ಬಸವ ಅಂತ ತಿಳ್ಕೊಂಡು ನಾಮಕರಣ ಮಾಡಿಕೊಂಡಿರ್ತಕ್ಕಂಥ ಮಗು ತೊಟ್ಟಿಲಲ್ಲಿರುವಾಗನೇ ಅದ್ಭುತವಾಗಿರ್ತಕ್ಕಂಥ ಲೀಲೆಯನ್ನು ಮಾಡಿದ್ದಾನೆ. ಆ ಲೀಲೆ ನಿನ್ನೆ ತಾವೆಲ್ಲ ಕೇಳಿದ್ದೀರಿ. ತಾಯಿ ತಂದೆಯರ ಲಾಲನೆ ಪಾಲನೆಯಲ್ಲಿ ಶರಣ ಬಸವ ಬೆಳೀತಾ ಇದ್ದಾನೆ, ಬೆಳವಣಿಗೆ ಆಗ್ತಾ ಇರ್ತದೆ. ಮೊಟ್ಟ ಮೊದಲು ತಾಯಿ ತಂದೆಯರು ಒಳ್ಳೆಯ ಸಂಸ್ಕಾರವನ್ನು ಗರ್ಭದಾಗಿದ್ದಾಗ ಕೊಟ್ಟಿದ್ದರು. ಬೆಳೀತಾ ಬೆಳೀತಾ ಮಗುವಿಗೆ ಒಳ್ಳೆಯ ವಿಚಾರಧಾರೆಗಳನ್ನು ತಿಳಿಸಿಕೊಳ್ಳುತ್ತಾ ಆ ಮಗುವಿನ ಬೆಳವಣಿಗೆ ನಡೆದದೆ. ಮಗು ಹೇಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ, ಸಣ್ಣ ವಯಸ್ಸಿನಲ್ಲಿ ಮಗು ಹೇಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ, ಸ್ನಾನ ಮಾಡಿ ಪೂಜಾ ಮಾಡಿಕೊಳ್ಳದ ವಿನಃ ತಾಯಿಯ ಎದೆಹಾಲನ್ನು ಕೂಡ ಮಗು ಮುಡುತ್ತಾ ಇರಲಿಲ್ಲ ಅಂತ ಬರೀತಾರೆ ಕವಿಗಳು. ತಾಯಿ ಸ್ನಾನ ಇಷ್ಟಲಿಂಗ ಪೂಜೆ ಮಾಡದ ವಿನಃ ತಾಯಿಯ ಎದೆಹಾಲನ್ನು ಮುಡುತ್ತಾ ಇರಲಿಲ್ಲಂತ ಮಗು. ಈಗ ತಾಯಿ ತಂದೆಗೆ ಮೊದಲು ಬೆಡ್ ಕಾಪಿ ಬೇಕಾಗ್ಯದ, ಇನ್ನು ಮಕ್ಕಳ ಪರಿಸ್ಥಿತಿ ಏನಾಗಬೇಡ. ಹಾಸಿಗೆ ಕೂತಲ್ಲೇ ಬೆಡ್ ಕಾಪಿ ಬಂದ ಬಳಿಕ ಮುಂದೆ ಕೆಲಸ ಚಾಲು ಅವು ನಮ್ಮ ಎಲ್ಲ. ಯಾರಾದರೂ ಮನೆ ಮುಂದೆ ಜಂಗಮರು, ಜೋಗಿಗಳು, ಯೋಗಿಗಳು, ಭಿಕ್ಷುಕರು ಬಂದು ನಿಂತರು ಅಂತಂದ್ರೆ ಅವರ ಜೋಳಿಗೆಗೆ ತಾಯಿ ಏನಾದರೂ ತಂದು ನೀಡುವವರೆಗೆ ಮಗು ಅಳ್ಳೋದು ನಿಲ್ಲಿಸ್ತಾ ಇರಲಿಲ್ಲ ಅಂತ ಬರೀತಾರೆ ಕವಿಗಳು. ಭವತೇ ಭಿಕ್ಷಾಂದೇಹಿ ಅಂತ ತಿಳ್ಕೊಂಡು ಯಾರಾದರೂ ಮನೆ ಮುಂದೆ ಬಂದು ನಿಂತರೆ ಅವರ ಜೋಳಿಗೆ ಒಳಗೆ ಏನಾದರೂ ಒಂದಷ್ಟು ನೀಡುವವರೆಗೆ ಮಗು ಅಳ್ಳೋದನ್ನು ನಿಲ್ಲಿಸ್ತಾ ಇರಲಿಲ್ಲ. ಸಣ್ಣ ಮಗು ಭಿಕ್ಷುಕರ ಬಗ್ಗೆ ಕನಿಷ್ಠವಾಗಿ ನಾವು ತಿಳ್ಕೊಳ್ಳುವಂಗಿಲ್ಲ. ಭಿಕ್ಷುಕರು ಬಂದಾಗ ಏನು ಭಿಕ್ಷೆ ಬೇಡ ಅನ್ನುವಂಗಿಲ್ಲ. ಒಂದು ದೊಡ್ಡ ಸಂದೇಶ ಹೊತ್ತುಕೊಂಡು ಬಂದಿರ್ತಾನತ್ತವ. ಆಧಾರ ದೋಷೇಣ ದರಿದ್ರೋ ಭವಿಷ್ಯತಿ. ಹಿಂದಿನ ಜನ್ಮದಾಗ ದಾನ ಮಾಡಿಲ್ಲ, ಇವತ್ತು ಬೇಡ್ಕೊಳ್ಳೋ ಪರಿಸ್ಥಿತಿ ಬಂದದ. ಅವ ಹೇಳ್ತಾನಂತ ಆ ಮನೆ ಯಜಮಾನರಿಗೆ, ಅಪ್ಪ ನಾನು ಹಿಂದಿನ ಜನ್ಮದಾಗ ದಾನ ಮಾಡಿಲ್ಲ, ಆ ಪಾಪಕ್ಕೆ ಆ ತಪ್ಪಿಗೆ ಇವತ್ತು ಜೋಳಿಗೆ ಹಿಡಿದು ತಟ್ಟೆ ಹಿಡಿದು ಬೇಡಿಕೊಳ್ಳುವ ಪರಿಸ್ಥಿತಿ ಬಂದದ. ನನಗೇನಾದರೂ ಒಂದಷ್ಟು ನೀಡಿ ನೀವು ಪುಣ್ಯ ಕಟ್ಟಗೋರಿ. ನೀವು ನನಗೆ ನೀಡಲಿಲ್ಲ ಅಂದ್ರೆ ಈ ಪರಿಸ್ಥಿತಿ ನಿಮಗೆ ತಪ್ಪಿದ್ದಲ್ಲ ಅನ್ನುವಂಥ ಸಂದೇಶವನ್ನು ತಂದಿರ್ತಾನಂತೆ. ಅದಕ್ಕೆ ಎಂಥವನ ಬರಲಿ ಭಿಕ್ಷುಕ, ಎಂಥವನ ಯೋಗಿ ಬರಲಿ, ಎಂಥವನ ಸನ್ಯಾಸಿ ಬರಲಿ, ಜೋಳಿಗೆ ಹಿಡ್ಕೊಂಡು ಮನೆ ಮುಂದೆ ಯಾರಾದರೂ ಬಂದು ನಿಂತರೆ ತಾತ್ಸಾರ ಮಾಡಬೇಡ್ರಿ. ಅವರೇನು ನಿಮಗೆ ಇಡೀ ಸಂಪತ್ತು ಕೊಡು ಅನ್ನೋದಿಲ್ಲ, ತ್ರಿಜೂರಿ ಒಳಗಿನ ಎಲ್ಲ ಹಣ ಕೊಡು ಅನ್ನುವಂಗಿಲ್ಲ, ಕಿಚನ್ದನ್ನು ಎಲ್ಲ ಅಡಿಗೆನೇ ಕೊಡು ಅನ್ನಂಗಿಲ್ಲ. ನಿಮ್ಮ ಶಕ್ತ್ಯಾನುಸಾರ ಅವ್ರಿಗೆ ಜೋಳಿಗೆ ಏನಾದರೂ ಹಾಕಿ ಪುಣ್ಯಕ್ಕೆ ಭಾಜನರಾಗಬೇಕು ಅನ್ನುವಂಥ ಸಂದೇಶವನ್ನು ಭಿಕ್ಷುಕ ಹೊತ್ತು ತಂದಿರ್ತಾ ಇರ್ತಾನಂತೆ. ಹಂಗ ಈ ಮಗು ಆ ರೀತಿಯ ಸ್ವಭಾವವನ್ನು ರೂಢಿ ಮಾಡಿಕೊಂಡಿತ್ತು. ಎಲ್ಲರ ಅಚ್ಚುಮೆಚ್ಚಿನ ಮಗುವಾಗಿ ಈ ಶರಣ ಬಸವ ಬೆಳೀಲಕತ್ತಾನೆ. ಶರಣ ಬಸವನ ಬೆಳವಣಿಗೆ ವರ್ಷ 2 ವರ್ಷ 3 4 5 6 ವರ್ಷ ಪ್ರಾಯದವನಾಗಿದ್ದಾನೆ ಶರಣ ಬಸವ. ಸಣ್ಣ ಮಕ್ಕಳು ಹೆಂಗಂದ್ರೆ ಕೆಸರಿನ ಮುದ್ದೆ ಇದ್ದಂಗಿರ್ತಾವೆ. ಕೆಸರಿನ ಮುದ್ದೆ ನೀವು ಚಪಾತಿ ಮಾಡಕ, ರೊಟ್ಟಿ ಮಾಡಕ ಹಿಟ್ಟು ನಾತಿರಲ್ಲ, ಕಣಕ ನಾತಿರಲ್ಲ, ಆ ಥರ ಆ ಕಣಕದಾಗ ನೀವು ಆಕಳನೂ ಮಾಡಬಹುದು, ಮಲನೂ ಮಾಡಬಹುದು, ಚಪಾತಿನೂ ಮಾಡಬಹುದು, ಚಕ್ಕೊಲ್ಲಿನೂ ಮಾಡಬಹುದು, ಸಮೋಸನೂ ಮಾಡಬಹುದು. ಹೌದಲ್ರಿ? ಕಣಕನಾಗ ಅದ ಕರ್ದ ಸಮೋಸಕ್ಕೆ ನೀವು ಮತ್ತೇನಾರ ಮಾಡ್ತೀನಂದ್ರೆ ಪುಡಿ ಮಾಡದ ವಿನ ಬೇರೆ ಏನು ಮಾಡೋಕ್ಕಾಗೋದಿಲ್ಲ. ಕಣಕ್ಕಿದ್ದಾಗನ ಏನು ಬೇಕಾದ ರೂಪ ನೀವು ಕೊಡಬಹುದು. ಸಣ್ಣ ಮಕ್ಕಳು ಅಂದ್ರೆ ಹೆಂಗಂದ್ರೆ ಕಣಕ ಟೈಪ್ ಇರ್ತವ, ಕೆಸರಿನ ಮುದ್ದೆ ಟೈಪ್ ಇರ್ತವ. ಆ ಕೆಸರಿನ ಮುದ್ದೆಯನ್ನ ಹೆಂಗೆ ಬೇಕಾದ ಆಕಾರ ಕೊಡಬಹುದು ನೀವು. ಅಣ್ಣ ಬಸವಣ್ಣ ಒಂದು ಕಡೆ ಹೇಳ್ತಾನೆ, ಕಟದ ಕಲ್ಲು ಲಿಂಗವಾಗಿತ್ತು, ಕಟೆಯದ ಕಲ್ಲು ಕಲ್ಲಾಗಿತ್ತು. ಪೂಜಿಸಿದ ಮಾನವ ಭಕ್ತ ನೆನೆಸಿದ, ಪೂಜಿಸದ ಮಾನವ ನೆನೆಸಿದ. ಲಿಂಗ ಕಲ್ಲಾದಡೇನೋ ಪೂಜೆಗೆ ಫಲವಾಯಿತು ನೋಡ ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡು ಹೇಳ್ತಾರೆ. ಲಿಂಗ ಈಗ ಅಂಬಾಭವಾನಿ ಮೂರ್ತಿ ಅದ ದೇವಸ್ಥಾನದಾಗ, ಅಂಬಾಭವಾನಿ ಮೂರ್ತಿ ಅದಲ್ಲ, ಅದನ್ನು ಕಲ್ಲ. ಗುಡಿ ಕಟ್ಟಿದ ಗರ್ಭಗುಡಿ ಅದನ್ನು ಕಲ್ಲ. ನಾವೆಲ್ಲ ತುಳಿದು ಹೋಗೋದು ಅದನ್ನು ಕಲ್ಲ. ಆ ಗರ್ಭಗುಡಿಯ ಬಾಗಿಲು ಅದು ಕೂಡ ಕಲ್ಲ. ಎಲ್ಲಕ್ಕ ತುಳಿತೀವಿ, ಹೋಗ್ತೀವಿ, ಒಳಗಿದ್ದ ಕಲ್ಲಿಗೆ ಮಾತ್ರ ನಮಸ್ಕಾರ ಮಾಡ್ತೀವಿ ನಾವು. ಯಾಕ್ರಿ? ಎಲ್ಲ ಕಲ್ಲಿ ಅದಲ್ಲ, ಅವರವರಲ್ಲಿ ವಂಶಗಳು ಬಂದಿತ್ತ. ಈ ಪ್ಯಾಟುಣಿಗೆ ಕಲ್ಲ, ತಳಹಾಸಿಗೆ ಕಲ್ಲ, ಗಾಡ್ಯಾನ ಕಲ್ಲ, ಬಾಗಲ ಕಲ್ಲ, ಗುಡ್ಯಾನ ದೇವರ ಮೂರ್ತಿ. ಅವರೇ ಜಗಳ ಆಡ್ಲಕತ್ತಾರ. ಎಲ್ಲ ನಾವು ನೀವೆಲ್ಲ ಒಂದೇ ತಾಯಿ ಮಕ್ಕಳಿದ್ದೀವಿ, ನಾವು ನೀವು ಎಲ್ಲರೂ ಒಂದೇ ತಾಯಿ ಮಕ್ಕಳಿದ್ದೀವಿ. ಜನ ಎಷ್ಟು ವ್ಯತ್ಯಾಸ ಮಾಡ್ತಾರೆ, ನಮಗೆ ತುಳಿತಾರೆ, ನಿನಗೆ ಒಳಗೆ ಬಂದು ನಮಸ್ಕಾರ ಮಾಡ್ತಾರೆ. ನಿನಗೆ ಬಹಳ ಖುಷಿ ಆಗ್ತಿರ್ಬೇಕಲ್ಲ ಅಂತ ತಿಳ್ಕೊಂಡು ಮೂರ್ತಿಯಾಗಿ ಕೂತಿರುವ ಕಲ್ಲಿಗೆ ಇವು ಕಾಲನ ಕಲ್ಲ, ಗ್ವಾಡ್ಯಾನ ಕಲ್ಲ, ಬಾಗಲ ಕಲ್ಲ ಕೇಳುತ್ತಾವಂತೆ.
ಅವಾಗ ಮೂರ್ತಿಯಾಗಿರ್ತಕ್ಕಂಥ ಕಲ್ಲು ಒಂದು ಮಾತು ಹೇಳ್ತದೆ, ಜನರು ತಪ್ಪಲ್ಲ, ನೀವು ಕೂಡ ಮೂರ್ತಿ ಆಗ್ತಿದ್ರಿ. ಶಿಲ್ಪಿಯ ಕೈಯೊಳಗೆ ನೀವು ಸಿಕ್ಕಾಗ ಶಿಲ್ಪಿಯ ಏಟನ್ನ ತಾಳಕೊಳ್ಳಾರ್ದೆ ಅಡ್ಡ ತಿಡ್ಡ ಸೀಳಿ ಬಿಟ್ರಿ ಅಂತ ತಿಳ್ಕೊಂಡು ನಿಮ್ಗೆ ಗ್ವಾಡ್ಯಾಗ ತಳಹಾಸಿಗೆ ಮಾಡಿ ಬಾಗಲ್ ಕಂಬ ಮಾಡಿ ಇಟ್ಟಾರ. ಶಿಲ್ಪಿಯ ಲಕ್ಷ ಏಟನ್ನ ನಾನು ತಾಳ್ಕೊಂಡೀನಿ ಅಂತ ತಿಳ್ಕೊಂಡು ಇವತ್ತು ಮೂರ್ತಿಯಾಗಿ ಒಳಗೆ ಕೂತೀನಿ, ನನಗೆಲ್ಲರೂ ನಮಸ್ಕಾರ ಮಾಡ್ತಾರೆ. ಉಳಿಪೆಟ್ಟು, ಶಿಲ್ಪಿಯ ಉಳಿಪೆಟ್ಟು ಬಿದ್ದನದ ಮೂರ್ತಿ ಆಗ್ಯದ, ಇಲ್ಲಾಂದ್ರೆ ಮೂರ್ತಿ ಆಗಲ್ಲದು. ಹಂಗ ಮೂರ್ತಿ ಆಗಕ್ಕೆ ಸಾಧ್ಯ ಇಲ್ಲದು. ಹಂಗ ಮಕ್ಕಳಿಗೆ ಸಂಸ್ಕಾರ ಅನ್ನುವಂಥ ಏಟು ಬೀಳ್ತಾನೆ ಇರಬೇಕು. ತಪ್ಪಿ ನಡೆದಾಗ ಮೊದಲು ತಿದ್ದುತ್ತಾನೆ ಇರಬೇಕು. ಹಂಗ ತಿದ್ದಿ ಏನಾಗಬೇಕಂತ ತಿಳ್ಕೊಂಡು ಕೇಳಿದ್ರೆ ಅದ್ಭುತವಾಗಿರ್ತಕ್ಕಂಥ ಮೂರ್ತಿ ಆಗಬೇಕು ಆ ಮಗು. ಆ ಕಾರ್ಯ ಯಾರ್ದು ಅಂತ ತಿಳ್ಕೊಂಡು ಕೇಳಿದ್ರೆ ತಾಯಿ ಕಾರ್ಯ, ತಂದೆ ಕಾರ್ಯ. ಇದೆಲ್ಲವನ್ನು ಮಕ್ಕಳಿಗೆ ಸಣ್ಣವರಿದ್ದಾಗ ಮಾಡಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಭಾಗೀತಿ ಅಂತ ತಿಳ್ಕೊಂಡು ಕೇಳ್ತಾರೆ. ಸಣ್ಣ ಇದ್ದಾಗ ಹೇಳಿದ್ದು ಕೇಳಿಲ್ಲ ಅಂದ್ರೆ ಮುಂದೆ ದೊಡ್ಡವರಾದ ಬಳಿ ಕೇಳ್ತಾರ, ಅವರು ಕೇಳೋದಿಲ್ಲ. ಅದಕ್ಕೆ ಮೊದಲು ಏನ್ ಮಾಡಬೇಕು, ಆ ಮಕ್ಕಳು ಭಾಗಬೇಕು ಅಂದ್ರೆ, ಈಗ ಒಂದು ಕೊಡ ಒಂದು ಚೆರಿಗೆ ಅದೊಂದು ತಿಳ್ಕೋರಿ. ಕೊಡ ಚೆರಿಗೆ ಇದ್ದಾಗ ಕೊಡದ ನೀರು ತಗೋಬೇಕಾಗಿತ್ತು ಅಂದ್ರೆ ಕೊಡ ದೊಡ್ಡದ, ಚೆರಿಗೆ ಸಾಣದ. ಏನ್ ಚೆರಿಗೆ ಭಾಗದ್ರ ನೀರು ತುಂಬ್ತದೋ, ಕೊಡ ಭಾಗದ್ರ ನೀರು ತುಂಬ್ತದೋ? ಸುಮ್ಮನೆ ಕೇಳ್ತೀನಿ ನಿಮಗೆ. ತುಂಬಬೇಕಾಗ್ಯದ ಚರಿಗೆ ತುಂಬಬೇಕಾಗ್ಯದ, ಚರಿಗೆರೆ ಸಾಡ್ದದ, ಕೊಡರೆ ದೊಡ್ಡದ. ಯಾವುದು ಭಾಗದ್ರ ಚರಿಗೆ ತುಂಬುತ್ತದ? ಚರಿಗೆ ಭಾಗಬೇಕಲ್ರಿ? ಇಲ್ಲ, ಕೊಡ ಭಾಗಬೇಕು. ಸಣ್ಣ ಇದ್ದಾಗ ನಾವು ಬಾಗಿ ಅವನ್ನು ತುಂಬುವ ರೂಢಿ ಮಾಡಬೇಕು. ಮುಂದೆ ದೊಡ್ಡವಾದಾಗ ತಾನೇ ಅವು ಭಾಗದ ಕಲಿತಾವ. ಇಷ್ಟ ಸರಳದ ಜೀವನ. ಸಣ್ಣ ಇದ್ದಾಗ ಬೇಕಾಬಿಟ್ಟಿಯಾಗಿ ಬಿಟ್ಟು ದೊಡ್ಡವಾದ ಬಳಿಕ ಮಕ್ಕಳನ್ನ ಮಾತಾ ಕೇಳಲ್ರಿ. ಮಕ್ಕಳಿಗೆ ನಾವು ಕಿಮ್ಮತ್ತೆ ಇಲ್ರಿ ಅಂದ್ರೆ ಮಕ್ಕಳ ತಪ್ಪಲ್ಲ, ತಾಯಿ ತಂದೆ ತಪ್ಪ. ಅದು ಆ ತಪ್ಪು ಯಾರ್ದು ಅಂದ್ರೆ ಸ್ವತಃ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ತಂದೆಯರ ತಪ್ಪ ಇರ್ತದೆ. ಅಲ್ಲಿ ಶರಣ ಬಸವನಿಗೆ ಆದೈನವರು ಮಡಿಯಮ್ಮನವರು ಒಳ್ಳೆಯ ಸಂಸ್ಕಾರಗಳನ್ನು ಕೊಡುತ್ತಾ 6 ವರ್ಷ ಪ್ರಾಯದವನಾಗಿದ್ದಾನೆ. 6 ವರ್ಷ ಪ್ರಾಯದ ಮಗುವಿಗೆ ಶಿಕ್ಷಣ ಕೊಡಬೇಕಲ್ಲ. ಶಿಕ್ಷಣಕ್ಕೆ ಗುರು ಮರಳಾರಾಧ್ಯ ಶಿವಾಚಾರ್ಯರ ಹತ್ತಿರ ಹೋಗಿ ಭಕ್ತಿಯಿಂದ ಅವರಿಗೆ ಭಿನ್ನವಿಸಿಕೊಂಡು, ಅಪ್ಪ ಮಗು 6 ವರ್ಷದವನಾಗ್ಯಾನ, ಆ ಮಗುವಿಗೆ ಶಿಕ್ಷಣ ನೀಡ್ರಿ ಅಂತ ತಿಳ್ಕೊಂಡು ಕೇಳಿದಾಗ ಗುರುಗಳಂತಾರೆ, ಅದೃಷ್ಟವಂತ ನಾನೇ ಅಂತಾರೆ ಅವರು. ಯಾಕಂದ್ರೆ ದೇವತಾ ಪುರುಷದನ ಜಗತ್ತನ್ನು ಬೆಳಗೋದಕ್ಕೆ ಬಂದಾನ ಶರಣ ಬಸವ. ಅಂಥವನಿಗೆ ಗುರುವಾಗ್ತೀನಿ ಅಂದಾಗ ನನ್ನಂತ ಅದೃಷ್ಟವಂತ ಬೇರೆ ಇಲ್ಲ ಅಂತ ತಿಳ್ಕೊಂಡು ಓಂಕಾರದೊಂದಿಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡ್ತಾರೆ. ಈಗೆಲ್ಲ ಶಿಕ್ಷಣ ಹೆಂಗಂದ್ರೆ ABCD ಅ ಇಂದ ಪ್ರಾರಂಭ ಇದ್ರೆ, ಮೊದಲಿನ ಗುರುಕುಲದ ಶಿಕ್ಷಣ ಓಂಕಾರದೊಂದಿಗೆ ಪ್ರಾರಂಭ ಇತ್ತು. ಓಂಕಾರದೊಂದಿಗೆ ನಮ್ಮ ಬಿಜಾಪುರದೊಳಗೂ ಗುರುಕುಲ ಅದ, ಬೋರ್ಡ್ ಅದ. ಅದರ ಗುರುಕುಲಲ್ಲಿ ಅಸ್ತಿತ್ವದಾಗ ಇಲ್ಲಿ ಇವತ್ತು. ಮೊದಲಲ್ಲಿ ಸಾಕಷ್ಟು ವಿದ್ಯಾಭ್ಯಾಸ ಆಗ್ಯಾವ, ಓಂಕಾರದೊಂದಿಗೆ ಅಭ್ಯಾಸ ಮಾಡ್ಯಾರೆ. ಪಂತನಾಳ ಸಂಗನ ಬಸವ ಪೂಜ್ಯರಿದ್ದಾಗ ಅಲ್ಲಿ ಗುರುಕುಲ ಚಾಲನೆ ಇತ್ತು ಅಂತ ಕೇಳಿವಿ ನಾವು. ಸಂಗನ ಬಸವ ಅಪ್ಪಾಜಿ ಅಂತ ನೋಡಿಲ್ಲ ನಾನು. ಆದ್ರೆ ನಮ್ಮ ಜಿಲ್ಲೆ ಒಳಗೆ ಅದ್ಭುತವಾದ ಶಿಕ್ಷಣ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಸನ್ಯಾಸಿಯವರು ಯಾರಾದರೂ ಇದ್ರೆ ಪಂತನಾಳದ ಸಂಗನ ಬಸವ ಶಿವಯೋಗಿಗಳು ಅಂತ ತಿಳ್ಕೊಂಡು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಅದ್ಭುತವಾದ ಕ್ರಾಂತಿಯನ್ನು ಮಾಡಿದ್ದಾರೆ. ಅಂತಹ ಪುಣ್ಯಾತ್ಮರು ಈ ನಾಡಿನೊಳಗೆ ಬರೀ ವಿಜಯಪುರ ಜಿಲ್ಲೆಯಲ್ಲ, ಇಡೀ ಕರ್ನಾಟಕದಾದ್ಯಂತ ಶಿಕ್ಷಣದ ಕ್ರಾಂತಿಯನ್ನು ಮಾಡಿ ಹೋಗಿರ್ತಕ್ಕಂಥವರಾದರೆ ಶರಣ ಬಸವನಿಗೆ ಓಂಕಾರದೊಂದಿಗೆ ಶಿಕ್ಷಣ ಪ್ರಾರಂಭ ಆಗಿದೆ. ಓಂಕಾರವನ್ನು ಬರೆದು ಗುರುಗಳು ಅದನ್ನು ತೀಡಾಕಿ ಹೇಳ್ತಾರೆ ಶರಣ ಬಸವಗೆ. ಪಾಠಿ ಮೇಲೆ ಒಂದು ಓಮ ಬರೆದು ಇದ್ರ ಮ್ಯಾಲ ತೀಡು ಅಂತ ತಿಳ್ಕೊಂಡು ಶರಣ ಬಸವನಿಗೆ ಹೇಳಿದ್ರೆ ಶರಣ ಬಸವ ಅದರ ಮ್ಯಾಗ ತೀಡುವುದಿಲ್ಲ, ಅದರ ಪಕ್ಕ ಅದಕ್ಕಿಂತ ಶುದ್ಧವಾಗಿ ಓಮಕ್ಷರವನ್ನು ಬರೀತಾ ಇರ್ತಾನೆ. ಗುರುಗಳಿಗೆ ಹರ್ಷನೇ ಹರ್ಷ. ಗುರುಗಳು ಆನಂದ ತುಂದಿಲ್ಲರಾಗಿ, ಶರಣ ಅದ್ಭುತಪ್ಪ, ನಿನ್ನಂತವ ನನಗೆ ವಿದ್ಯಾರ್ಥಿಯಾಗಿ ಸಿಕ್ಕಿದ್ದು ನನ್ನ ಜನ್ಮದ ಪುಣ್ಯ ಅಂತ ತಿಳ್ಕೊಂಡು ಶರಣನನ್ನ ಕೊಂಡಾಡ್ತಾ ಇದ್ದಾರೆ. ಶರಣ ಗುರುವಿನಲ್ಲಿ ವಿದ್ಯೆಯನ್ನು ಕಲಿತಾ 8 ವರ್ಷ ಪ್ರಾಯದವನಾಗಿದ್ದಾನೆ. 8 ವರ್ಷ ಪ್ರಾಯದವನಾಗಿದ್ದಾನೆ ಮಗ. 8 ಬತ್ತ ನೋಡ್ರಿ, ಮತ್ತೆ ನಿನ್ನೆ 8ನೇ ತಿಂಗಳು ಹೇಳಿದ್ದೆ, ಇವತ್ತು 8 ವರ್ಷ. 8 ವರ್ಷ ವೀರಶೈವ ಧರ್ಮಕ್ಕೆ 8 ವರ್ಷಕ್ಕೆ ಏನು ಮಾಡ್ತಾರಂತ ತಿಳ್ಕೊಂಡು ಕೇಳಿದ್ರೆ, ಗೃಹಸ್ಥ ಮುಖೇನ ಲಿಂಗ ದೀಕ್ಷಾ ಮಾಡ್ಕೋಬೇಕು. ಕೇಳಿದ್ರೆ ಎಲ್ಲರೂ ಹೆಮ್ಮೆ ಅಂತ ಹೇಳ್ತೀವಿ. ಯಾರ ಪೈಕಿರಿ? ಲಿಂಗಾಯತರ ಪೈಕಿ ಅಂತ ತಿಳ್ಕೊಂಡು. ಎಲ್ಲಿ ಅದ ಲಿಂಗ ಅಂದ್ರೆ ಕೊಳಗ, ಯಾರ ಕೊಳಗೂ ಲಿಂಗನೇ ಇರೋದಿಲ್ಲ. ಅದವ್ರ ಯಾ ಲಿಂಗ?
ಇದ್ದವ್ರು ಭಾಳ ಸಂತೋಷ. ಬಹಳಷ್ಟು ಜನರು ಕೊಳ್ಳಾಗ ಲಿಂಗಿಲ್ಲ, ಮನ್ಯಾಗೂ ಎಲ್ಲವೋ ಗೊತ್ತಿಲ್ಲ. ಮದುವೆಯಾಗ ಬೀಗರೇನು ಕೊಳ್ಳಾಗ ಹಾಕಿರ್ತಾರೆ ಅದ್ರ ಮ್ಯಾಗ ಒಗದು ಬಿಟ್ರು ಅಂದ್ರೆ ಹೊಳ್ಳಿ ಕೊನೆಯ ಗಳಿಗೆ ಹೋಗಿ ಇದ್ದವ್ರು ಹುಡುಕಾಡಿ ಕೊಳ್ಳಾಗ ಹಾಕಿ ಕಳಿಸ್ತಾರೆ ಹೋಲಿ ಅಂತ ತಿಳ್ಕೊಂಡು. ಇದು ಏನು ಸೂಚನೆ ಮಾಡ್ತದಂದ್ರೆ ಧರ್ಮದ ಬಗ್ಗೆ ನಮ್ಮ ನಿಷ್ಕಾಳಜಿ ಸೂಚನೆ ಮಾಡ್ತದೆ. ಲಿಂಗ ಹೆಂಗಂತ ತಿಳ್ಕೊಂಡು ಕೇಳಿದ್ರೆ ಒಬ್ಬ ಜಾನಪದ ತಾಯಿ ಹೇಳ್ತಾಳೆ, ಬಹಳ ಸುಂದರವಾಗಿ ಹೇಳ್ತಾಳೆ. ಹೆಂಗ ಲಿಂಗ ಅಂತ ತಿಳ್ಕೊಂಡು ಕೇಳಿದ್ರೆ, ಸಂಗಾಟ ಬರುವವ ಲಿಂಗವೇ ನಿಜವಮ್ಮ, ಸಂಗಾಟ ಬರುವವ ಲಿಂಗವೇ ನಿಜವಮ್ಮ, ಬಂಗಾರ ಬೆಳ್ಳಿ ಬಾರವು, ಬಂಗಾರ ಬೆಳ್ಳಿ ಬಾರವು ಹಡೆದವ್ವ, ಲಿಂಗವ ಪೂಜಿಸಿ ಸುಖಿಯಾಗೆ, ಲಿಂಗವ ಪೂಜಿಸಿ ಸುಖಿಯಾಗೆ. ಆ ತಾಯಿ ಹೇಳ್ತಾಳ, ಸಂಗಾಟ ಬರಾವ ಲಿಂಗೈ ಮಾತ್ರ ಬರ್ತಾನೆ. ಬಂಗಾರ ಬೆಳ್ಳಿ ಎಲ್ಲ ಭಾರ ಯಾವ ಬರೋದಿಲ್ಲ. ಬಂಗಾರ ಬರೋದಿಲ್ಲ, ಬೆಳ್ಳಿ ಬರೋದಿಲ್ಲ, ವಜ್ರದ ಹಾರ ಹಾಕೊಂಡ್ರೆ ಅದು ಬರೋದಿಲ್ಲ, ಮೌಗೂತಿ ಬರೋದಿಲ್ಲ. ಅದು ಇದು ಯಾಕ ಕಾಲನ ಕಾಲ್ಮರೆ ಸಹಿತ ನಮ್ಮ ಜೊತೆ ಬರೋದಿಲ್ಲ. ಏನು ಬರ್ತದಂತ ತಿಳ್ಕೊಂಡು ಕೇಳಿದ್ರೆ ಧರ್ಮ ಸೂಚಕವಾಗಿರ್ತಕ್ಕಂಥ ಲಿಂಗ ಆದಿಲ್ ನೋಡ್ರಿ ಅಂತೀವಿ. ಮೊದಲು ನಾವು ಸ್ವಾಮಿಗಳಿದ್ದವ್ರೆ, ಲಿಂಗ ಆದಿಲ್ ನೋಡಿ ಲಿಂಗದ ಕೈಗೆ ಇರುವುದು ಇಲ್ಲ, ಅದ್ರಾಗ ಕಡೆಗೊಂದು ಮಣ್ಣಿಂದ ಅವನ ಕೈಯಾಗ ಮಾಡಿ ಲಿಂಗದಾಗ ಹೋಗ್ನಿ ಅಂತ ತಿಳ್ಕೊಂಡು ನಮ್ಮಲ್ಲಿ ವೀರಶೈವ ಧರ್ಮದಾಗ ಸತ್ತಾರ ಹೋಗ್ಯಾರ ಅನ್ನೋದಿಲ್ಲ, ಲಿಂಗೈಕ್ಯ. ಲಿಂಗೈಕ್ಯ ದಿವಂಗತನು ಅನ್ನೋದಿಲ್ಲ, ನಾವು ಲಿಂಗೈಕ್ಯ ಅನ್ನಬೇಕು. ಎಲ್ಲೇ ಫೋಟೋದಾಗ ಬರೀಲಿ, ಎಲ್ಲೇ ಬರೀಲಿ, ಈ ಆಗಿ ಹೋಗಿರ್ತಕ್ಕಂಥವ್ರಿಗೆ ಲಿಂಗೈಕ್ಯ ಅಂತ ಬರಿಬೇಕಂದ್ರೆ ಲಿಂಗದೊಳಗೆ ಉದ್ಭವ, ಲಿಂಗದೊಳಗೆ ಐಕ್ಯ. ನಾವು ಹುಟ್ಟಿದ ಕೂಡಲೇ ಲಿಂಗ, ಕೊನೆಗೂ ಕೂಡ ಲಿಂಗದೊಳಗೆ ಹುಟ್ಟಿ ಲಿಂಗದೊಳಗೆ ಹೋದ ಅಂತ ತಿಳ್ಕೊಂಡು ಲಿಂಗೈಕ್ಯ ಅಂತ ತಿಳ್ಕೊಂಡು ಬರೀತಾ ಇರ್ತಾರೆ. ಅದಕ್ಕೆ 8 ವರ್ಷ ಪ್ರಾಯದವನಾಗಿರ್ತಕ್ಕಂಥ ಬಾಲಕ ಶರಣ ಬಸವನಿಗೆ ಗುರು ಮರಳಾರಾಧ್ಯ ಶಿವಾಚಾರ್ಯರು ಶಾಸ್ತ್ರಮುಖಿನ ಲಿಂಗ ದೀಕ್ಷೆಯನ್ನು ಕೊಡ್ತಾ ಇರ್ತಾರೆ. ಲಿಂಗ ದೀಕ್ಷಾ ಕೊಡ ಮುಂದೆ ನಾಲಿಗೆಯನ್ನು ಸುಟ್ಟು ಕೆಟ್ಟ ಹವ್ಯಾಸಗಳೇನಿದ್ರು ಹೋಗಲಿ, ಈ ನಾಲಿಗೆಯಿಂದ ಒಳ್ಳೆಯ ಮಾತುಗಳೇ ಬರಲಿ ಅಂತ ತಿಳ್ಕೊಂಡು ಉದ್ಬತ್ತಿ ಕಟ್ಟೆಯೋ ಅಥವಾ ಹತ್ತಿ ಕಟ್ಟೆಗೋ ತಗೊಂಡು ಅದನ್ನು ಸುಟ್ಟು ನಾಲಿಗೆ ಸುಡುತ್ತಾರೆ. ಮೊದಲು ಅದನ್ನು ನಾಲಿಗೆ ಸುಟ್ಟು ಕೊರಳಾಗ ಲಿಂಗ ಕಟ್ಟಿ ಕಿವಿ ಒಳಗೆ ಮಂತ್ರೋಪದೇಶವನ್ನು ಮಾಡ್ತಾ ಇರ್ತಾರೆ. ಆವಾಗ ಈ ಮಾನವ ಜನ್ಮ ಸಾರ್ಥಕ ಆದಂಗೆ ಅದು ಪುನರ್ಜನ್ಮ. ಮತ್ತು ವೀರಶೈವರಿಗೆ ದ್ವಿಜತ್ವ, 2 ಥರ ಜನ್ಮದ. ತಾಯಿ ಹೊಟ್ಟೆಂದು ಒಮ್ಮೆ ಹುಟ್ಟಿ ಬಂದಾಗ ಜನನ ಆದ್ರೆ ಗುರುಹಸ್ತ ಮುಖೇನ ಲಿಂಗ ಕೊಟ್ಕೊಂಡಾಗ ಅದು 2ನೇ ಜನ್ಮ, ದ್ವಿಜತ್ವ ಅಂತ ಬರ್ತದೆ. ಹಂಗ ಶರಣ ಬಸವನಿಗೆ ಲಿಂಗಧಾರಣೆಯಾಗಿದೆ. ಲಿಂಗಧಾರಣೆಯ ಜೊತೆಗೆ ವೀರಶೈವ ಧರ್ಮ ತತ್ವಗಳಾಗಿರ್ತಕ್ಕಂಥ ಅಷ್ಟಾವರಣ, ಶಟಸ್ಥಲ, ಪಂಚಾಚಾರಗಳ ಬಗ್ಗೆ ಎಲ್ಲವೂ ಕೂಡ ಸವಿಸ್ತಾರವಾಗಿ ಬೋಧನೆಯನ್ನು ಮಾಡ್ತಾ ಇರ್ತಾರೆ. ಅಷ್ಟಾವರಣ ಗೊತ್ತಾವ ನಿಮಗೆಲ್ಲ, ಭಾಳ ಸಲ ಕೇಳಿರಿ, ಪುರಾಣ ಗೊತ್ತಾವಲ್ರಿ? ಎಲ್ಲಿ ಸಿಗ್ತಾವೆ, ಯಾರನ್ನ ಸಿಗ್ತಾವು? ನಾನು ಹಿಂದೆ 2 ಸಲ 3 ಸಲ ಪುರಾಣಕ್ಕೆ ಬಂದ ನಿಮ್ಮೆಲ್ಲರ ಕಡೆಯಿಂದ ಹೇಳಿಸೀನಿ. ಅಷ್ಟಾವರಣ ಯಾರು ಹೇಳ್ತೀರಿ? ಎಲ್ಲ ನೆನಪಾದ, ಹೇಳೋದು ಹೆಂಗತ್ ಸಂಕೋಚ ಮಾಡ್ಕೊಳಕತ್ತೀರಿ. ಬ್ರದರ್ ಮೇಡಮ ಹೇಳ್ತೀರಿ, ಆನಂದಕರ್ ನೀವು ಹೇಳ್ತೀರಿ, ನೀವು ಹೇಳಲ್ಲ. ಗುರು, ಲಿಂಗ, ಜಂಗಮ ಇವು 3 ಪೂಜೆಯನ್ನು ಮಾಡತಕ್ಕಂಥವು. ಗುರು, ಲಿಂಗ, ಜಂಗಮ ಇವು 3ಕ್ಕೆ ಏನು ಮಾಡಬೇಕು? ಪೂಜಾ ಮಾಡಬೇಕು. ವಿಭೂತಿ, ರುದ್ರಾಕ್ಷಿ, ಮಂತ್ರ ಇವು 3 ಏನದ ಪೂಜೆಗೆ ಬೇಕಾಗಿರ್ತಕ್ಕಂಥ ಪರಿಕರಗಳು. ಪಾದೋದಕ, ಪ್ರಸಾದ ಇವೆರಡೂ ಏನದ ಆ ಲಿಂಗ, ಗುರು, ಜಂಗಮ ಪೂಜೆಯಿಂದ ಸಿಗ್ತಕ್ಕಂಥ ಆಶೀರ್ವಾದಗಳು. ಇವೇ 8 ಅಷ್ಟಾವರಣ. ಭಾಳ ದೊಡ್ಡ ಇತಿಹಾಸ ಇಲ್ಲಿ ಇದ್ರಾಗ. ಗುರು, ಲಿಂಗ, ಜಂಗಮ ಇವು 3 ಪೂಜಾ ಮಾಡಂಥವದವ. ವಿಭೂತಿ, ರುದ್ರಾಕ್ಷಿ, ಮಂತ್ರ ಪೂಜೆಗೆ ಬೇಕಾಗಿರ್ತಕ್ಕಂಥ ಪರಿಕರಗಳದವ. 3 ತಗೊಂಡು 3ಕ್ಕೆ ಪೂಜಾ ಮಾಡಿದಾಗ 2 ಸಿಗ್ತಾವೆ. ಯಾವ ಅಂತ ತಿಳ್ಕೊಂಡು ಕೇಳಿದ್ರೆ ಪಾದೋದಕ, ಪ್ರಸಾದ. ಅಗದಿ ಸರಳ. 3 ಪೂಜಾ ಮಾಡಾವು,
3 ಪೂಜೆಗೆ ಬೇಕಾದ ಪರಿಕರಗಳು, 2 ಆ ಪೂಜೆಯಿಂದ ಸಿಗ್ತಕ್ಕಂಥ ಫಲ. ಇಷ್ಟು ನೆನಪಿಟ್ಟುಕೊಂಡ್ರು ಸಾಕು ನೀವು. ಇವೆಂಟು ವೀರಶೈವ ಧರ್ಮದಾಗ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರೂ ಆಚರಣೆ ಮಾಡಲಿ ಬೇಕಾಗಿರ್ತಕ್ಕಂಥ ಕಟ್ಟು ನಿಟ್ಟದೆ. ಗುರುವಿಗೆ ನಮಿಸ್ಬೇಕು, ಲಿಂಗಕ್ಕೆ ನಮಿಸ್ಬೇಕು, ಜಂಗಮಕ್ಕೆ ನಮಿಸ್ಬೇಕು, ವಿಭೂತಿ ಹಚ್ಕೋಬೇಕು, ರುದ್ರಾಕ್ಷಿ ಕೈಯಾಗಿ ಹಿಡ್ಕೋಬೇಕು, ಪಾದೋದಕ ನಿತ್ಯವೂ ಕೂಡ ತಗೋಬೇಕು ಗುರುವಿಂದು ಪ್ರಸಾದ. ಈ 8 ಆಭರಣಗಳ ಬಗ್ಗೆ ಸವಿಸ್ತಾರವಾಗಿ ನಿಮಗೆ ಹೇಳಬೇಕು ಅಂದ್ರೆ 8 ದಿನ ಇದಕ್ಕೆ ನನಗೆ 8 ದಿನ ಇದಕ್ಕೆ ಬೇಕು. ಸಾಧ್ಯನೇ ಇಲ್ಲ, ಯಾಕಂದ್ರೆ ಉಳಿದಿದ್ದೇನು 5-6 ದಿನ ಉಳಿದೋದು ನಮ್ಮ ಪುರಾಣ. ಇದೆಲ್ಲ ಸವಿಸ್ತಾರವಾಗಿ ಹೇಳೋಕ್ಕಾಗೋದಿಲ್ಲ, ಸಂಕ್ಷಿಪ್ತವಾಗಿ ಹೇಳ್ತೀನಿ ನಿಮಗೆ. ಗುರು ಅಂದ್ರೆ ಏನು? ಗುಖಾರೋ ಅಂಧತ್ವ, ರುಖಾರೋ ನಿರ್ಮೂಲನ. ಗುಖಾರೋ ಅಂಧಕಾರಸ್ಯ, ರುಖಾರೋ ನಿರ್ಮೂಲನ. ಗು ಅಂದ್ರೆ ಕತ್ತಲೆ, ರು ಅಂದ್ರೆ ಆ ಕತ್ತಲೆಯನ್ನು ಹೊಡೆದೋಡಿಸ್ತಕ್ಕಂಥ ಶಕ್ತಿ. ಗುರು ಅಂದ್ರೆ ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿರ್ತಕ್ಕಂಥ ಶಿಷ್ಯನನ್ನ ಹೊರಗೆಳೆದು ತರ್ತಕ್ಕಂಥವನೇ ನಿಜವಾಗಿರ್ತಕ್ಕಂಥ ಗುರು ಅಂತಾರೆ ಅವನಿಗೆ ಗುರು. ಲಿಂಗ ಲಕಾರೋ ಲಯ ಇತ್ಯುಕ್ತ ಗಕಾರೋ ಸೃಷ್ಟಿರುಚ್ಯತೆ ಇತಿ ಲಿಂಗ ಶಬ್ದೇನ ಗೀಯತೆ. ಸೃಷ್ಟಿ ಸ್ಥಿತಿ ಲಯಗಳನ್ನು ಒಳಗೊಂಡಿರ್ತಕ್ಕಂಥದ್ದೇ ಲಿಂಗ. ಜಂಗಮ ಜನನ ಗಮನ ಮರಣ ಇಲ್ಲಾರ್ದವನೇ ಜಂಗಮ ಅಂತ ತಿಳ್ಕೊಂಡು ಹೇಳ್ತಾ ಇರ್ತಾರೆ. ಈ 3 ವೀರಶೈವರಿಗೆ ಬಹಳ ಪವಿತ್ರವಾಗಿರ್ತಕ್ಕಂಥವದವೆ. ತಾವೆಲ್ಲರೂ ಕೂಡ ಇವನ್ನ ನೆನಪಿನಲ್ಲಿ ಇಟ್ಕೋಬೇಕು. ದಿನಾಲೂ ಎಲ್ಲರೂ ವಿಭೂತಿ ಹಚ್ಕೋಬೇಕು. ಇಲ್ಲಿ ಭಾಳ ಸುಂದರವಾಗಿ ವಿಭೂತಿ ಹಚ್ಕೊಂಡು ಬಂದವರು ಎಲ್ಲರ ಮುಖ ನೋಡಿದ್ರೆ ಬಹಳ ಆನಂದ ಅನಿಸ್ತಾ ಇರ್ತದೆ. ಒಬ್ಬೊಬ್ಬರು ಬೆವರಿಗೆ ಹೋಗಿರ್ತದೋ, ಒಬ್ಬೊಬ್ರು ಹೋಗಿರಲಿ. ಎಲ್ಲರೂ ಹಚ್ಕೊಂಡ್ ಬಂದಿರಿ, ನಿಮಗೆ ಯಾರು ಹಚ್ಕೊಂಡ್ ಬಂದಿಲ್ಲ ಅಂತ ಅನ್ನೋದಿಲ್ಲ. ಎಲ್ಲರೂ ಹಚ್ಕೊಂಡೇ ಬಂದಿರ್ತೀರಿ. ಮನೆಯಿಂದ ಇಲ್ಲಿಗೆ ಬರುತ್ತಾನ ಯಾರು ಬಂದಿರ್ತದ, ಈ ಕಡೆ ವರ್ಷಗಳದ್ರಾಗ ಹೋಗೇ ಬಿಡ್ತದದು. ಅದ್ರ ಪ್ರಶ್ನೆ ಏನಿಲ್ಲ. ವಿಭೂತಿ ಧಾರಣ ಮಾಡ್ಕೋರಿ. ವಿಭೂತಿ ಒಳಗೆ ಅದ್ಭುತವಾದ ಶಕ್ತಿ ಅದ. ಈಗಂತೂ ವಿಭೂತಿ ಪವಿತ್ರವಾಗಿರ್ತಕ್ಕಂಥ ವಿಭೂತಿ ನಮ್ಮ ಬಿಜಾಪುರದಾಗೆ ಸಿಗಾಕತ್ತಾವ. ಮೊದಲು ಶಿವಯೋಗ ಮಂದಿರಕ್ಕೆ ಮಾತ್ರ ಸಿಗ್ತಿತ್ತು. ಈಗ ಹಂಗಿಲ್ಲ. ಸಿದ್ದೇಶ್ವರ ಸಂಸ್ಥೆ ವತಿಯಿಂದ ಮಾನ್ಯ ಬಸನಗೌಡರು ಏನು ಕಗ್ಗೋಡದಾಗ ಮಾಡಿದ್ದಾರೆ. ಪವಿತ್ರವಾಗಿರ್ತಕ್ಕಂಥ ವಿಭೂತಿ ಇಲ್ಲೇ ಸಿಗಾಕತ್ತವ. ಆ ವಿಭೂತಿ ನೀವೆಲ್ಲರೂ ಧಾರಣ ಮಾಡ್ಕೋರಿ. ಆ ವಿಭೂತಿ ಒಳಗೆ ರೋಗ ನಿರ್ಮೂಲನೆ ಮಾಡ್ತಕ್ಕಂಥ ಅದ್ಭುತವಾದ ಶಕ್ತಿ ಅದ. ಉಳಿಕೆದೆಲ್ಲ ನಾವು ಹಚ್ಚಗೊಳಕ್ಕೆ ಮಾಡಿದ್ರಲ್ಲ, ಇವೆಲ್ಲ ಹಚ್ಕೋರಿ. ಅಂಥವು ಅಂದ್ರೆ ಇವ್ರದಾಗೆಲ್ಲ ಭಯಂಕರ ರೋಗ ಬರ್ತಕ್ಕಂಥ ಇರ್ತಾವ. ಈ ಸ್ನೋ ಪೌಡರ್, ಪೇರನ್ ಲವ್ಲಿ, ಆ ಲವ್ಲಿ, ಈ ಲವ್ಲಿ ಎಲ್ಲ ಹಚ್ಕೊಂತೀವಲ್ಲ. ಬರೀ ಹೆಣ್ಮಕ್ಳು ಅನ್ಬೇಡ್ರಿ, ಗಣಮಕ್ಳು ನಾವು ಹಚ್ಕೊಳ್ಕೋತೀವಿ. ನಮಗೂ ತಾಸುಗಟ್ಟಲೆ ಬೇಕಾ? ಈಗ ತಿದ್ದಿದ್ದೆ ಏಟ ತಿದ್ದಿದ್ರೆ ಏನು ಖಾರಿಗಿದ್ದಿದ್ದು ಬೆಳಗ್ಗೆ ಇದು ದಿನ ತಿಕ್ತದೆ ಇದು. ಒಟ್ಟ ಒಂದು ತುಸುನು ಬೆಳಗಾಗಿಲ್ಲ. ತಿದ್ದೇ ತಿತ್ತನ ನಾ ಬೈತೀನಿ. ಏನು ಬಿಡುವರಿ, ಏನಿದ್ದು ಶುದ್ಧ ಆಗೋದಿಲ್ಲ. ಇದ್ದು ತಿದ್ದು ಬೇಡ ಅಂದ್ರೆ ತಿದ್ದೇ ತಿದ್ದದು. ಹಂಗೆ ಹಚ್ಚಾಕ ಬೇಡ ಅನ್ನೋದಿಲ್ಲ. ಹಚ್ಕೋರಿ, ಎಲ್ಲನೂ ಹಚ್ಕೋರಿ. ನಡೆದದ ಕಾಲಾಯ ತಸ್ಮೈ ನಮ. ಜಗತ್ತಿಗೆ ಅನುಗುಣವಾಗಿ ಎಲ್ಲನೂ ಬಳಸಾಕತ್ತೀವಿ, ಎಲ್ಲರೂ ಬಳಸಾಕತ್ತೀವಿ. ಬಳಸೋಣ ಬೇಡ ಅನ್ನೋದಿಲ್ಲ. ಅದರ ಜೊತೆಗೆ ನಮ್ಮದನ್ನೋದು ಬಿಡೋದು ಬೇಡ. ಏನೋ ಹಚ್ಕೊಂಡ್ರು ಕೂಡ ಮ್ಯಾಲ 3 ಬಟ್ಟು ವಿಭೂತಿ ಹಚ್ಕೊಂಡು ನೋಡ್ರಿ, ಅದರ ಲಕ್ಷಣನೇ ಬೇರೆ. ನೀವು ಬೇಕಾದ ಹಚ್ಕೋರಿ. ಅದರ ಮ್ಯಾಲ ಹಣಿ ಮ್ಯಾಲ 3 ಬಟ್ಟು ವಿಭೂತಿ, ಮಧ್ಯದೊಳಗೆ ಒಂದಿಷ್ಟು ಕುಂಕುಮ ಹಚ್ಕೊಂಡು ಬಿಟ್ರೆ ಆ ಮುಖ ನೋಡಿದ್ರೆ ಹೆಂಗಂದ್ರೆ ಹಸಿವು ನೀರಡಿಕೆ ಹೋಗಿ ಬಿಡುತ್ತದೆ. ಅಂತಹ ಅದ್ಭುತವಾಗಿ ಕಾಣ್ತದೆ. 3 ಬಟ್ಟ ವಿಭೂತಿಯೊಳಗ ಸಂಗಯ್ಯ ಇರುತ್ತಾನ. ಹಣಿ ಮ್ಯಾಲೆ ಹಚ್ಚಿದ ವಿಭೂತಿ ಬೆಳಕಲೆ ಪರಶಿವ ಕಾಣ್ತಾನ. ಸಂಗಯ್ಯ ಕೈ ಮಾಡಿ ಕರಿತಾನ. 3 ಬಟ್ಟ ವಿಭೂತಿಯೊಳಗ ಸಂಗಯ್ಯ ಇರುತ್ತಾನ. 3 ಬಟ್ಟ ವಿಭೂತಿಯೊಳಗ ಸಂಗಯ್ಯ ಇರುತ್ತಾನ. ಹಣಿ ಮ್ಯಾಲೆ ಹಚ್ಚಿದ ವಿಭೂತಿ ಬೆಳಕಲಿ ಪರಶಿವ ಕಾಣ್ತಾನ. ಸಂಗಯ್ಯ ಕೈ ಮಾಡಿ ಕರಿತಾನ. ಸಂಗಯ್ಯ ಕೈ ಮಾಡಿ ಕರಿತಾನ. 3 ಬಟ್ಟ ವಿಭೂತಿಯೊಳಗ ಸಂಗಯ್ಯ ಇರುತ್ತಾನ. ಸಂಗಯ್ಯ ಇರುತ್ತಾನ.
ಕಾಯಕವೇ ಕೈಲಾಸವೆಂದು ಹಣಿ ಮ್ಯಾಲೆ ಹಚ್ಚಿದ ವಿಭೂತಿ ಬೆಳಕಲ್ಲಿ ಬರಸಿವ ಕಾಂತಾನ ಸಂಗಯ್ಯ ಕೈ ಮಾಡಿ ಕರಿತಾನ ಸಂಗಯ್ಯ ಕೈ ಮಾಡಿ ಕರಿತಾನ ಮೂರು ಪಟ್ಟ ವಿಭೂತಿಯೊಳಗ ಸಂಗಯ್ಯ ಇರುತ್ತಾನ ಸಂಗಯ್ಯ ಇರುತ್ತಾನ ಸಂಗಯ್ಯ ಇರುತ್ತಾನ. ನಮ್ಮ ತಾಯಂದಿರು ಹಿಂದೆ ನಿಂತವರು ಜಗ ಅದ ಬರೀ ಅಮ್ಮ ಇಲ್ಲಿ ಚೇರ್ ಅದಾವ ಮುಂದ್ಗಡೆ ಬರೀ ಈ ಕಡೆ ಈ ಕಡೆ ಹೇರ್ ಬರೀ ಈ ಕಡೆ ಹೇರ್ ಚೇರ್ ಅದಾವ ಬರೀ ಈ ಕಡೆ. ಮಲ್ಲಿಕಾರ್ಜುನ ಶಿವಣಿಗೆ KSRTC ಸಿಬ್ಬಂದಿಯವರು 101 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೆ ಅಂಬಾಭವಾನಿ ಶಾಂಭವಿ ಶರಣಬಸವೇಶ್ವರ ಆಯುರ ಆರೋಗ್ಯ ಧನಕನಕ ಕೊಟ್ಟು ಕಾಪಾಡಲೆಂದು ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ RN ದಿಂಡೂರ್ ಅವರು 101 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಮೂರು ಭಟ್ಟಿನ ವಿಭೂತಿ ಒಳಗೆ ಸಂಗಯ್ಯ ಇರ್ತಾನಂತ ಕೇಳಿದ್ರಲ್ಲ, ಬಹಳ ಅದ್ಭುತ ತ್ರಿಮೂರ್ತಿಗಳ ಸ್ವರೂಪವಾಗಿರ್ತಕ್ಕಂಥ ವಿಭೂತಿ ಇದು. ವಿಭೂತಿ ಮೂರು ಬಟ್ಟು ಭಾಳಷ್ಟು ಜನ ಹಚ್ಕೋತೀರಿ. ಯಾವ ಮೂರು ಬಟ್ಟಿಲಿ ಹಚ್ಕೊಂತೀರಿ? ಸ್ವಲ್ಪ ಯಾರು ಒಬ್ಬರು ಬಟ್ಟು ಮಾಡಿ ತೋರಿಸಿದ್ರು ತನಕ ತೋರಿಸ್ರಿ ನೋಡೋಣ. ಶಬಾಷ್, ವಾ ವಾ ವಾ, ಚಪ್ಪಾಳೆ ಬರಲಿ ಒಂದ್ಸಲ. ಭಾಳಷ್ಟು ಮಂದಿ ಈ ಮೂರು ಬಟ್ಟಿಲಿ ಹಚ್ಕೋತಿರ್ತಾರೆ. ಇದು ತಪ್ಪು, ಇದು ತಪ್ಪಿದ. ಇವೇ ಮೂರು ಬರಳಲ್ಲಿ ವಿಭೂತಿ ಹಚ್ಕೋಬೇಕು. ಇವು ಮೂರು ಬರಳಿ ಭಾಳ ಸುಂದರವಾಗಿ ನಮ್ಮ ತಾಯಿಂದರು ತೋರಿಸಿದ್ರಿ. ಭಾಳ ಸಂತೋಷ ಅನ್ನಿಸ್ತದ. ಇವೆಲ್ಲ ಬೇಕು ನಮಗೆ. ಇವೆಲ್ಲ ಸಂಸ್ಕಾರ ಭಾಳ ಮುಖ್ಯದ. ಅದಕ್ಕೆ ಶರಣ ಬಸವನಿಗೆ ಈ ಸಂಸ್ಕಾರವನ್ನು ಗುರುಗಳು ಕಲಿಸಿಕೊಡ್ತಾ ಇರ್ತಾರೆ. ಇವತ್ತಿನ ಈ ಪ್ರಸಂಗದೊಳಗೆ ಇಂಥ ಒಂದು ವಿಷಯವನ್ನು ಕೇಳಬೇಕಂತ ತಿಳ್ಕೊಂಡು ಗಣ್ಯರಾಗಿರ್ತಕ್ಕಂಥ ಶ್ರೀಯುತ ಹನುಮಂತ್ ಚಿಂಚಲಿಯವರು ಕ್ಲಾಸ್ 1 ಕಂಡಕ್ಟರ್ ಅವರು, ಹಾಗೆಯೇ ಅರವಿಂದ್ ಗಬ್ಬೂರ್ ಅವರು ಕಡಿಮಿಷನ್ ಮಾಲೀಕರು, ಸುಭಾಷ್ ಕರ್ಕಬ್ಬಿಯವರು ಉದ್ದಿಮೆದಾರರು, ಶಾಂತಗೌಡರು ಉದ್ದಿಮೆದಾರರು, ರಾಜು ಚಿಕ್ಕೊಂಡಿ ಸಮಾಜ ಸೇವಕರು, ಯಾದವಾಡ್ ಸರ್ ಉದ್ದಿಮೆದಾರರು, BV ಪಾಟೀಲ್ ಉದ್ದಿಮೆದಾರರು. ಇಷ್ಟೊಂದು ಜನ ಭಾಳ ಖುಷಿ ಅನ್ನಿಸ್ತದೆ ನನಗೆ. ಯಾಕಂದ್ರೆ ಏನು ಹಚ್ಚಾರೆ ಬಿಡು, ಕೇಳ್ತಾರೆ ಬಿಡು ಅನ್ನುವಂಥ ಭಾವನೆ ಇಲ್ಲ. ತಮ್ಮೆಲ್ಲ ಬಿಜಿ ಶೆಡ್ಯೂಲ್ ಮಧ್ಯವೂ ಕೂಡ ನಾವು ಕೂಡ ಈ ಕಾರ್ಯಕ್ರಮದೊಳಗೆ ಭಾಗಿ ಆಗಬೇಕು ಅಂತ ತಿಳ್ಕೊಂಡು ಬಂದು ಕಾರ್ಯಕ್ರಮ ವೀಕ್ಷಣೆ ಮಾಡಿ ಪುರಾಣ ಕೇಳಿ ಕಾರ್ಯಕ್ರಮಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಸಹಾಯ ಸಹಕಾರಗಳು ನೀಡ್ತಕ್ಕಂಥದ್ದನ್ನು ಕಂಡ್ರೆ ಬಹಳಷ್ಟು ಖುಷಿ ಅನ್ನಿಸ್ತಾ ಇರ್ತದೆ. ಎಲ್ಲ ಗಣ್ಯರಿಗೆ ಒಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ನಾವು ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಕೋರೋಣ. ಯಾಕಂತ ಕೇಳಿದ್ರೆ ಬಹಳಷ್ಟು ಕಡೆ ನೋಡಿದ್ರೆ ಬರೇ ಹೆಣ್ಮಕ್ಳು ಇರ್ತಾರೆ, ಪುರಾಣ ಗಣಮಕ್ಕಳ ಸಂಖ್ಯೆನೇ ಇರೋದಿಲ್ಲ. ಇಲ್ಲಿನೂ ಕೂಡ ನೀವ ಹೆಚ್ಚದಿರಿ, ಎಲ್ಲಾದ್ರಾಗೂ ನೀವ ಹೆಚ್ಚ. ಯಾಕಂದ್ರೆ ನೀವು ಶಕ್ತಿ ಇಲ್ಲದೆ ಶಿವಂದೇನು ನಡೆಯುವುದಿಲ್ಲ. ನೀವು ಮೊದಲು ಕಲ್ತು ಬಿಟ್ರಿ ಅಂದ್ರೆ ನಿಮ್ಗೆ ಸಂಸ್ಕಾರ ಬತ್ತುವತ್ತಂದ್ರೆ, ಒಬ್ಬಕ್ಕೆ ಹೆಣ್ಮಗಳು ಸಂಸ್ಕಾರವಂತಳಾದ್ರು ಅಂದ್ರೆ ಇಡೀ ಆ ಮನೆನೇ ಸಂಸ್ಕಾರವಂತ ಆಗ್ತಾ ಇರ್ತದೆ. ಯಾಕಂದ್ರೆ ಮನೆ ಕಂಟ್ರೋಲ್ ಮಾಡೋರೆಲ್ಲ ನೀವೇ, ರಿಮೋಟ್ ಕಂಟ್ರೋಲ್ ನಿಮ್ಮ ಕೈಗೆ ಇರ್ತದೆ. ಹೇಳಂದ್ರೆ ಹೇಳ್ಬೇಕು, ಕುಂದ್ರ ಅಂದ್ರೆ ಕುಂದ್ರಬೇಕು. ಎಂಥವರೇ ಇರಲಿ, ಅವರು ಹೊರಗಡೆ ಬಂದವ್ರು ದೊಡ್ಡ ಆಫೀಸರೇ ಇರಲಿ, ದೊಡ್ಡ ಪೈಲ್ವಾನ್ ಇರಲಿ, ಏನ ಇರಲಿ, ಮನೆಯಾಗ ಬಂದಾಗ ಹೆಂಡತಿ ಮುಂದೆ ಪೋತರಾಜನ ಆಗಬೇಕು. ಅದು ಅನಿವಾರ್ಯ, ಜಗತ್ತಿನ ನಿಯಮ. ನಾವು ನೀವೆಲ್ಲ ಬಿಡ್ರಿ ಸಾಮಾನ್ಯರು. ಶಿವನು ಕೂಡ ಹಾಗೆ ಮಾಡಿದ ಪಾರ್ವತಿ ಕೈಯಾಗಿ. ಸಂದರ್ಭ ಬರ್ತದೆ, ಹೇಳ್ತೀನಿ ನಿಮಗೆ.
ಶರಣ ಬಸವನಿಗೆ ಸಂಸ್ಕಾರದ ಮಹಾತ್ಮೆಯನ್ನು ಹೇಳುತ್ತಾ ಅಷ್ಟಾವರಣಗಳನ್ನು ತಿಳಿಸಿಕೊಡ್ತಾ ಇರ್ತಾರೆ. ವಿಭೂತಿ, ಪಾದೋದಕ, ಪ್ರಸಾದ, ಗುರು, ಲಿಂಗ, ಜಂಗಮ ಅನ್ನುವಂಥದ್ರ ಬಗ್ಗೆ. ಗುರು ಅಂದ್ರೆ ಜಗತ್ತಿನ ಅಂಧಕಾರವನ್ನ, ಭಕ್ತನ ಮನದೊಳಗಿರುವ ಅಂಧಕಾರ ಹೋಗಲಾಡಿಸವ ಗುರು ಅದಾನೆ. ಲಿಂಗ ಇಡೀ ಸೃಷ್ಟಿಯನ್ನ ಹೇಳ್ತಾರ ಅಣ್ಣ ಬಸವಣ್ಣನವ್ರ. ಲಿಂಗದ ಮಹಾತ್ಮೆ ಹೆಂಗದ ತಿಳ್ಕೊಂಡು ಕೇಳಿದ್ರೆ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ಲಿಂಗ ನೋಡ್ರಿ ಹೆಂಗದ, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಪಾತಾಳದಿತ್ತಂತ ಅತ್ತತ್ತ ನಿಮ್ಮ ಶ್ರೀಚರಣ, ಆಕಾಶದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ. ನೋಡ್ರಿ, ಲಿಂಗಯ್ಯ ಅಂದ್ರೆ ಇಡೀ ಸೃಷ್ಟಿ ಅದರೊಳಗೆ ಬರ್ತದಂತೆ. ಪಾತಾಳದಿಂದ ಆಚೆಗೆ ಅವನ ಪಾದ, ಆಕಾಶದಿಂದ ಆಚೆಗೆ ಅವನ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಅಪ್ಪ, ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ನೀನು ಭಕ್ತನಿಗೆ ಭಾರ ಆಗಬಾರ್ದಂತ ತಿಳ್ಕೊಂಡು ಸಣ್ಣ ರೂಪದಿಂದ ಬಂದು ಕೂತಿಯಲ್ಲಪ್ಪ, ನಿನಗೆ ಅನಂತ ಕೋಟಿ ನಮನ ಅಂತ ತಿಳ್ಕೊಂಡು ಅಣ್ಣ ಬಸವಣ್ಣ ಹೇಳ್ತಾರೆ. ಅಷ್ಟ ಸಣ್ಣ ಲಿಂಗ ಕೈಯೊಳಗೆ ಹಿಡ್ಕೊಂಡು 1-2 ನಿಮಿಷ ಗುರು ಕೊಟ್ಟ ಮಂತ್ರವನ್ನು ಧ್ಯಾನ ಮಾಡೋದ್ರಿಂದ ಮನುಷ್ಯನ ಏಕಾಗ್ರತೆ ಹೆಚ್ಚಾಗ್ತದೆ. ಲಿಂಗ ಅಚ್ಚ ತುಪ್ಪದೊಳಗೆ ಅಥವಾ ಕರ್ಪೂರದೊಳಗೆ ಮಾಡಿರ್ತಕ್ಕಂಥ ಲಿಂಗ ಇಟ್ಟುಕೊಂಡು ನೀವು ಕೂತ್ರಿ ಅಂತಂದ್ರೆ, ತರೇಕ ದೃಷ್ಟಿಯಿಂದ ಲಿಂಗ ನೋಡ್ಕೋತಿದ್ರೆ ಆ ಲಿಂಗದೊಳಗೆ ನಿಮ್ಮ ಮುಖ ಕಾಣಬೇಕು. ಲಿಂಗ ನಾನು ಒಂದೇ ಎನ್ನುವಂತ ಭಾವ. ಲಿಂಗ ಕಟ್ಕೊಂಡವ್ರು ನಾವೆಲ್ಲರೂ ಹೆಂಗಂದ್ರೆ, ಹೆಣ್ಮಕ್ಳು ಗಣಮಕ್ಳು ನಾವ್ ಯಾರ ಇರ್ಲಿ, ಲಿಂಗಪತಿ ಶರಣ ಸತಿ ಎನ್ನುವಂತ ಭಾವದೊಳಗೆ ಜೀವನ ಮಾಡಬೇಕಂತೆ. ಲಿಂಗ ಯಾರ್ಯಾರು ನಾವು ಲಿಂಗ ಕಟ್ಟಿಕೊಂಡಿವೋ, ಹೆಣ್ಮಕ್ಳಿಗೂ ಲಿಂಗನೇ ಗಂಡ, ಗಣಮಕ್ಳಿಗೂ ಲಿಂಗನೇ ಗಂಡ. ಲಿಂಗಪತಿ ಶರಣ ಸತಿ ಭಾವದೊಳಗೆ ಜೀವನ ಮಾಡಬೇಕು. ಲಿಂಗ ಹೋಯ್ತು ಅಂದ್ರೆ ಜೀವ ಹೋಯ್ತು ಅನ್ನುವಂಥ ರೀತಿ ಒಳಗೆ ಜೀವನ ಮಾಡಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಹಾಗೆ ಶರಣನಿಗೆ ಲಿಂಗದ ಮಹಾತ್ಮೆಯನ್ನು ಹೇಳ್ತಾರೆ, ಜಂಗಮದ ಮಹಾತ್ಮೆ. ಜಂಗಮ ತಂದಾಗ ಅನ್ನಬಾರ್ದಂತ ಏನು ಬಿಡು, ನಮ್ಮಂಗಾರ ಅವರು ಐಗಳು 2 ಕಾಲ 2 ಕೈಯ, ಅದ ಮಾತಾಡ್ತಾರ, ಅದ ಉಣ್ತಾರ, ಅದ ತಿಂತಾರ ಅನ್ನಬಾರ್ದಂತೆ. ಅಂಥವ್ರವರು ಜಂಗಮನನ್ನು ಹರನೆಂದು ಭಾವಿಸದೆ ನರನೆಂದು ಭಾವಿಸಿದರೆ ರವ ನರಕ ತಪ್ಪದು ನೋಡ ಅಂತ ಹೇಳ್ತಾರೆ. ಜಂಗಮ ತಂದಾಗ ವೀರ ಮಹೇಶ್ವರ ಅಂತಾರೆ, ಶಿವಸ್ವರೂಪಿ ಅಂತ ಕರೀತಾರೆ ಜಂಗಮರಿಗೆ. ಜಂಗಮರಿ ಇವತ್ತು ಮನೆಯೊಳಗೆ ಜೋಳಿಗೆ ಹಾಕೊಂಡು ಬರ್ತಾರೆ. ಸಿಟ್ಯಾಗಂತೂ ಬರುದಿಲ್ಲ ಬಿಡ್ರಿ, ಜೋಳಿಗೆ ಸಿಟ್ಯಾಗಿ ಇಲ್ಲೇ ಇಲ್ಲ. ಹಳ್ಳಿ ಒಳಗೆ ಕೆಲವೊಂದು ಊರಾಗ ಮಾತ್ರ ಉಳ್ದಾವ್. ದಿನ ಬೆಳಗ್ಗೆ ಆಗ್ಯದ್ದು ಕೂಡಲೇ ಜಂಗಮರು ಜೋಳಿಗೆ ಹಾಕೊಂಡು ಬಹುದೇ ಭಿಕ್ಷಾಂದೇ ಹಿಂತ ಬರ್ತಾರೆ. ಅದಕ್ಕೆ ಅವ್ರು ಕೊಡೋ ಹಿಟ್ಟಿಗೆ ಹೊಟ್ಟೆ ತುಂಬತದಂತ ಬರೋದಲ್ಲ. ಆ ಮನೆ ಒಳಗೆ ಎಲ್ಲರೂ ಎದ್ದಾರ ಇಲ್ಲ, ಸ್ನಾನ ಮಾಡ್ಯಾರ ಇಲ್ಲ, ವಿಭೂತಿ ಹಚ್ಚಾರ ಇಲ್ಲ, ಲಿಂಗ ಪೂಜೆ ಮಾಡ್ಕೊಂತಾರ ಇಲ್ಲ, ನೋಡಿ ಹೋಗಾಕ ಬಂದಿರ್ತಾರೆ. ಜೋಳಿಗೆ ತಗೊಂಡು ಬಂದಾರ ಗುರುಗಳಂತ ತಿಳ್ಕೊಂಡು ಯಾರು ಜೋಳ ನೀಡ್ತಾರೆ, ಯಾರು ಹಿಟ್ಟು ನೀಡ್ತಾರೆ. ಇದೊಂದು ಪರಂಪರೆ ನಡ್ಕೊಂಡು ಬರ್ತಾ ಇರ್ತದಲ್ಲಿ. ಆದ್ರೆ ಸಿಟಿ ಒಳಗೆ ಹಂಗಿಲ್ಲ, ಇಲ್ಲಿ ಯಾರೂ ಬರೋದಿಲ್ಲ. ನೀವು ಹುಣ್ಣಿಮೆ ಅಮಾವಾಸಿ ಯಾವಾಗರಿ ಏನಾದ್ರು ವಿಶೇಷ ಇದ್ದಾಗ ಕರಿತೀರಿ, ಅವಾಗ ಬರ್ತಾರ ಹೋಗ್ತಾರೆ. ಆ ಜಂಗಮನಲ್ಲಿ ಅದ್ಭುತವಾದ ಶಕ್ತಿ ಇರ್ತದೆ. ಮಾತಾಡೋ ದೇವರು ಜಂಗಮ. ಅಣ್ಣ ಬಸವಣ್ಣ ಹೇಳ್ತಾನೆ, ಜಂಗಮ ಅಂದ್ರೆ ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸುತ್ತೋ ನೋಡ. ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸುತ್ತೋ ನೋಡ. ಈ ಗಿಡಗಳು ಅದಾವ, ಹೂವ ಹಣ್ಣ ಕಾಯಿ ಎಲ್ಲಿ ಕೊಡ್ತಾವ? ಮ್ಯಾಲ ಕೊಡ್ತಾವ, ಹೌದಿಲ್ಲ? ನೀರೆಲ್ಲಿ ಹಾಕ್ತೀವಿ? ಅವಕ್ಕೆ ತಳಗೆ ಹಾಕ್ತೀವಿ. ಬಸವಣ್ಣ ಅಂತಾನ, ತೆಳಗ ನೀರು ಹಾಕಿದ್ರೆ ಹೆಂಗ ಗಿಡ ಬಳ್ಳಿಗಳು ಹೂ ಹಣ್ಣು ಮ್ಯಾಲ ಕೊಡ್ತಾವೋ, ಹಂಗ ಲಿಂಗದ ಬಾಯಿ ಜಂಗಮನೆಂದು ಪಡಿ ಪದಾರ್ಥವ ನೀಯಲು ಮುಂದೆ ಸಕಲಾರ್ಥವ ನೀವ ನಮ್ಮ ಕೂಡಲ ಸಂಗಮ ದೇವ. ಮನೆಗೆ ಬಂದಿರತಕ್ಕಂಥ ಜಂಗಮ ಯಾರು ಅಂತ ತಿಳ್ಕೊಂಡು ಕೇಳಿದ್ರೆ ಲಿಂಗದ ಬಾಯಿ ಅಂತ. ಈ ಅಂಬಾಭವನಿಗೆ ದಿನ ಬರ್ತೀರಿ, ಹಬ್ಬ ಹುಣ್ಣಿಮೆ ಅಮಾಸಿ ದಿನ ಬಂದು ನೈವೇದ್ಯ ಮಾಡ್ತೀರಿ. ಯಾರು ಅಂಬಾಬಾಯಿಗೆ ತಿನಿಸಿ ಹೋಗ್ಯಾರೇನು? ಯಾರು ತಿನ್ಸಿರೇನು? ಮತ್ತೆ ನನಗೆ ಗೊತ್ತಿಲ್ಲ. ಅದ ಶಿವಯ್ಯ ಕೊಡ್ರಿ, ಶಿವಯ್ಯನ ತಾಯಿಯವ್ರಿಗೆ ಕೊಡ್ರಿ. ನೀವು ಏನು ಕೊಟ್ರು, ಕಡುಬು ಕೊಟ್ರು ತಿಂತಾರ, ಹೋಳಿಗೆ ಕೊಟ್ರು ತಿಂತಾರೆ. ಅದಕ್ಕಂತಾರ ಅವರು ಲಿಂಗದ ಬಾಯಿ ಜಂಗಮ. ಲಿಂಗ ತಿನ್ನೋದಿಲ್ಲ, ಆಡುತ್ತಾ ಹಾಡುತ್ತಾ ಭಕ್ತಿಯ ಮಾಡಬಹುದು ಲಿಂಗಕ್ಕೆ, ಅದು ಬೇಡದು ಬೆಸಗೊಳ್ಳದು. ಅಣ್ಣ ಬಸವಣ್ಣ ಹೇಳ್ತಾನೆ, ಆಡುತ್ತಾ ಹಾಡುತ್ತಾ ಭಕ್ತಿಯ ಮಾಡಬಹುದು ಲಿಂಗಕ್ಕೆ, ಅದು ಬೇಡದು ಬೆಸಗೊಳ್ಳದು. ಕಾಡುವ ಬೇಡುವ ಜಂಗಮನು ಬಂದರೆ ನೀಡಲು ಬಾರದು ನೋಡ ಕೂಡಲ ಸಂಗ. ಹಾಡ್ಕೋತ ಭಕ್ತಿ ಮಾಡ್ತಿರುತ್ತ ಲಿಂಗಕ್ಕೆ
ಆ ದೇವಿಗೆ. ಯಾಕಂದ್ರೆ ಅದು ಕಾಡುವುದು ಇಲ್ಲ, ಬೇಡುವುದು ಇಲ್ಲ. ಕಾಡುವ ಬೇಡುವ ಜಂಗಮ ಮನೆ ಮುಂದೆ ಬಂದು ನಿಂತ್ರೆ ನೀಡ್ಲಿಕ್ಕೆ ಬರಲ್ಲಲ್ಲೋ ಕೂಡಲ ಸಂಘ. ನಾ ಹೇಳಕತ್ತಿಲ್ಲ, ಅಣ್ಣ ಬಸವಣ್ಣ ಅವಾಗ ಹೇಳಿನಿದು 12ನೇ ಶತಮಾನದಾಗ ಬಸವಣ್ಣವ್ರು ಹೇಳಿದ ವಚನ ಇದು. ಹಂಗ ಜಂಗಮ ಅಂದ್ರೆ ಏನಂತ ತಿಳ್ಕೊಂಡು ಕೇಳಿದ್ರೆ ಸಾಮಾನ್ಯ ಮನುಷ್ಯ ಅಂತ ಭಾವಿಸದೆ ಶಿವಸ್ವರೂಪಿ ಎನ್ನುವಂಥ ಭಾವದೊಳಗೆ ಅವನನ್ನು ಕಾಣಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇರ್ತಾರೆ. ಇನ್ನು ಪಾದೋದಕದೊಳಗೆ ಎಂಥ ಶಕ್ತಿ ಅದಂದ್ರೆ ಪಾಕಾರಂ ಪಾಪನಾಶನಂ, ದೋಕಾರಂ ದೋಷನಾಶನಂ, ದಕಾರಂ ದಯ್ಯತೆ ಜನ್ಮ, ಕಕಾರಂ ಕರ್ಮನಾಶನಂ. ಮನೆಗೆ ಬಂದಾಗ ಗುರುಗಳು ಪಾದೋದಕ ತುಂತಿರಿ, ಹೌದಿಲ್ಲ? ತೊಂತೀರಿ ಏನು? ಪಾದೋದಕ್ಕಂತಿರೋ, ದುಳ್ಪಾದಕ್ಕಂತಿರೋ, ದುಳ್ಕಪ್ಪಂತಿರೋ, ಏನಂತೀರಿ ನೀವು ರೂಢಿ ಒಳಗೆ? ಏನೇನಂತೀರಿ? ಪಾದೋದಕ್ಕಂತೀರಮ್ಮ? ದುಳ್ಪಾದಕ್ಕೆ. ಹಾಂ, ದುಳ್ಪಾದಕ್ಕೆ ಅಂತಾರೆ, ಯಾರು ಪಾದೋದಕ್ಕೆ ಅಂತಾರೆ. ಏನ ಮಾಡ್ರಿ, ಗುರುಗಳು ಬಂದಾರಂದ್ರೆ ಪಾದ ಪೂಜೆ ಮಾಡಿ ಆ ಪಾದೋದಕ್ಕೆ ತಗೊಂಡು ಏನು ಮಾಡ್ತೀರಿ? ಮನೆಯಾಗೆಲ್ಲ ಸಿಂಪಡಿಸ್ತೀರಿ. ಮನೆಯಾಗೆಲ್ಲ ಸಿಂಪಡಿಸಿ ಉಳಿಕಿದ್ದು ಬಾಗಲ ಮುಂದೆ ಚೆಲ್ತೀರಿ. ಆ ತಪ್ಪು ಮಾಡಬೇಡ್ರಿ, ಆ ತಪ್ಪು ಮಾಡಬೇಡ್ರಿ. ಯಾಕಂದರೆ ಬಹಳ ಪವಿತ್ರವಾಗಿರ್ತಕ್ಕಂಥ ಜಲ ಅದು. ಗಂಗಾ ಜಲಕ್ಕಿಂತಲೂ ಗುರುವಿನ ಪಾದೋದಕ ಶ್ರೇಷ್ಠವಾಗಿರ್ತಕ್ಕಂಥದ್ದು ಜ್ಞಾನಿಗಳು ಹೇಳ್ತಾರೆ. ಗಂಗಾ ಜಲದೊಳಗೆ ಯಾರಾದರೂ ಹೋಗಿ ಒಮ್ಮ ಮುನಿಗೆ ಸತ್ರು ಸಾಯಬಹುದು, ಆದ್ರೆ ಗುರುವಿನ ಪಾದೋದಕ ಎಂದೂ ಸಾಯಿಸೋದಿಲ್ಲ, ಎಂದೂ ಮುಳುಗಿಸೋದಿಲ್ಲ. ಅಷ್ಟೊಂದು ಪವಿತ್ರವಾಗಿರ್ತಕ್ಕಂಥ ಗುರುಪಾದೋದಕ ಅಂತ ತಿಳ್ಕೊಂಡು ಹೇಳ್ತಾ ಇರ್ತಾರೆ. ಅದಕ್ಕೆ ಗುರುವಿನ ಪಾದೋದಕ್ಕಂತ ಅದ್ಭುತವಾದ ಶಕ್ತಿ ಇದೆ. ಗುರುಪಾದೋದಕ ತಗೊಂಡು ನೀವು ಸ್ವೀಕಾರ ಮಾಡಿಕೊಂಡು ಮನೆಯೆಲ್ಲ ಸಿಂಪರಣೆ ಮಾಡ್ತೀರಿ. ಮನೆಯೊಳಗಿರ್ತಕ್ಕಂಥ ಅರಿಷ್ಟ ಎಲ್ಲ ಹಾರಿ ಹೋಗ್ತಾ ಇರ್ತವೆ. ಅಂತಹ ಗುರುವಿನ ಜಂಗಮನ ಪಾದೋದಕವನ್ನೇ ಅವಾಗೆಲ್ಲ ಪದ್ಧತಿ ಇದ್ದು ದಿನಾಲು ಸ್ವಾಮಿಗಳು ಮನೆಗೆ ಬಂದು ಪಾದೋದಕ ಕೊಟ್ಟು ಅವರು ಪ್ರಸಾದ ಮಾಡಿದ ಬಳಿಕೆ ಮನೆಗೆಲ್ಲರೂ ಪ್ರಸಾದ ಮಾಡ್ತಿದ್ರು. ಈಗ ನೀವೆಲ್ಲ ದಿನ ಕೇಳಕತ್ರ ಅಟ್ಟ ಮಂದಿ ಸ್ವಾಮಿಗಳು ಸಿಗುವುದಿಲ್ಲ, ನಿಮ್ಗೆ ಅಟ್ಟ ಮಂದಿ ಸ್ವಾಮಿಗಳು ಸಿಗುವುದಿಲ್ಲ. ಅವಾಗೆಲ್ಲ ಇದ್ದು ಕೆಲವೊಂದು ಹಳ್ಳಿಗಳೊಳಗೆ ಪದ್ಧತಿ ಇದ್ದು, ಹಳ್ಳಿಯಾಗೂ ಇದ್ದು, ಪಟ್ಟಣದಾಗೂ ಇದ್ದು. ಸೊಲ್ಲಾಪುರದೊಳಗೆ ವಾರದ ಮಲ್ಲಪ್ಪನವರು ಅಂತ ತಿಳ್ಕೊಂಡು ಶ್ರೇಷ್ಠವಾಗಿರ್ತಕ್ಕಂಥ ಸಂತ ಶರಣ ಅವರು ಕೂಡ, ಶರಣ ಬಸಪ್ಪನವರು 40 ವರ್ಷದ ವೀರೇಶ ಶರಣರು, ಅವರೆಲ್ಲರ ಜೊತೆ ಒಡನಾಟಿರ್ತಕ್ಕಂಥವ್ರು. ದಿನಾಲು ಅವ್ರ ಮನೆಗೂ ಕೂಡ ದಾಸೋಹ ನಡೀತಿತ್ತು. ದಿನಾಲು ಅವ್ರ ಮನೆಗೂ ಕೂಡ ದಾಸೋಹ. ಜಂಗಮರು ಬರಬೇಕು, ಪಾದೋದಕ ಕೊಡಬೇಕು, ಪ್ರಸಾದ ಮಾಡಬೇಕು. ಅವರು ಪ್ರಸಾದ ಮಾಡುತ್ತಾನೆ, ಯಾರು ನೀರು ಸಹಿತ ಕುಡಿಯೂ ಹಂಗಿಲ್ಲ. ಅಂತಹ ಪದ್ಧತಿ ಇತ್ತು. ಈಗ ಸ್ವಾಮಿಗಳು ಪೂಜಾಕ್ಕೆ ಬಂದಿರ್ತಾರೆ, ಕೂಡ್ರಿ ಸ್ವಾಮಿಗಳ ಜೊತೆ ನಾಷ್ಟ ಮಾಡಿ ಬರ್ತೀನಿ ಅಂತಾರೆ ಅವರು. ತಾಡ್ರಿ ಸ್ವಾಮಿಗಳು ನಮ್ಗೆ ಹಸು ತಡ್ಕೊಳಕ್ಕಾಗಲ್ರಿ, ನಾಷ್ಟ ಮಾಡಿ ಬರ್ತೀನಿ. ಓರಪ್ಪ ಮಾಡಿರಿ, ನೀವು ಮಾಡೋದು ಬಿಟ್ಟು ತಮಗೊಂದಿಟ್ಟು ಕೂಡಿರ್ತೇವೆ ನಾವು. ಮತ್ತು ನೀವು ಉಂಡು ಕುಂದ್ರವ್ರು ನಾವು ಉಪವಾಸ ಕುಂದ್ರೋದು, ನಮಗೊಂದು ಪ್ಲೇಟ್ ಹಚ್ಚಿ ಕೊಡ್ರಿ, ನಾವು ನೀವು ಕೂಡ ನಾಷ್ಟ ಮಾಡಿ ಹಿಂದ್ಗಡೆ ಪೂಜೆ ಮಾಡೋನು ಪರಿಸ್ಥಿತಿ ಹಂಗೆ ನಿರ್ಮಾಣ ಆಗಕತ್ತವೆ. ಇಲ್ಲಿ ಹೇಳ್ತಾರೆ ಪಾದೋದಕದೊಳಗೆ ಅದ್ಭುತವಾದ ಶಕ್ತಿ ಅದ ಶರಣ, ಜಂಗಮ ಪಾದೋದಕ, ಗುರು ಪಾದೋದಕ. ಇನ್ನು ಪ್ರಸಾದ, ಯಾವುದಕ್ಕೆ ಪ್ರಸಾದ ಅನ್ಬೇಕು ನಾವು? ಏನು ಗುಡಿ ಗುಂಡಾರದಾಗ ಬಂದ್ರೆ ಮಾತ್ರ ಪ್ರಸಾದ, ಆಶ್ರಮಕ್ಕೆ ಹೋದ್ರೆ ಪ್ರಸಾದ, ಮಠಮಾನ್ಯದೊಳಗೆ ಹೋದ್ರೆ ಮಾತ್ರ ಪ್ರಸಾದನೋ, ಅಥವಾ ನಮ್ಮ ಮನೆಯೊಳಗೂ ಪ್ರಸಾದ ಅದಾನೋ? ಸ್ವಲ್ಪ ವಿಚಾರ ಮಾಡೋಣ. ಯಾವುದಪ್ಪ ಪ್ರಸಾದ ಅಂತ ತಿಳ್ಕೊಂಡು ಕೇಳಿದ್ರೆ, ನೀವು ದಿನಾಲೂ ಮಾಡ್ತಿರಲ್ಲ ಅಡಿಗೆ, ಮನೆಯೊಳಗೆ ರೊಟ್ಟಿ ಮಾಡ್ತೀರಿ, ಚಪಾತಿ ಮಾಡ್ತೀರಿ, ಅನ್ನ ಮಾಡ್ತೀರಿ, ಹೋಳಿಗೆ ಹುಗ್ಗಿ ಮಾಡ್ತೀರಿ. ಇದೆಲ್ಲನೂ ಕೂಡ ಪ್ರಸಾದನೇ. ಆದ್ರೆ ಪ್ರಸಾದ ಮಾಡ್ಕೊಳ್ಳೋಕ್ಕೊಂದು ರೀತಿ ಅದ. ಸರ್ವಜ್ಞ ಕವಿ ಒಂದು ಕಡೆ ಹೇಳ್ತಾನೆ, ಸರ್ವಜ್ಞ ಕವಿ, ಲಿಂಗಕ್ಕೆ ತೋರದೆ ಜಂಗಮಾರೋಗಣೆಯ ಮಾಡದೆ ತಿಂಬ ಅನ್ನವು ತಿಂಗಳ ಹಿಂದೆ ಸತ್ತ ನಾಯಿಯ ಮಾಂಸ ತಿಂದಂತೆ ಸರ್ವಜ್ಞ. ನೋಡ್ರಿ ಎಷ್ಟು ಕೆಟ್ಟ ಹೇಳಿ ನಮ್ಮ ಅಪ್ಪ. ಲಿಂಗಕ್ಕೆ ತೋರದೆ ಜಂಗಮಾರೋಗಣೆಯ ಮಾಡದೆ ತಿಂಬ ಅನ್ನವು ತಿಂಗಳ ಹಿಂದೆ ಸತ್ತ ನಾಯಿಯ ಮಾಂಸ ತಿಂದಂತೆ ಸರ್ವಜ್ಞ. ಮಾಡಿದ ಅಡಿಗೆ ನೀವೇನ ಮಾಡ್ರಿ, ಹೋಳಿಗೆ ಮಾಡ್ರಿ, ಹುಗ್ಗಿ ಮಾಡ್ರಿ, ರೊಟ್ಟಿ ಮಾಡ್ರಿ, ಚಪಾತಿ ಮಾಡ್ರಿ, ಮನೆಯೊಳಗಂತೂ ಜಗಲಿ ಮ್ಯಾಗ ದೇವ್ರು ಇರ್ತವೆ, ಅವೇನು ತಿನ್ನೋದಿಲ್ಲ ಬಿಡೋದಿಲ್ಲ. ಎಂದ್ರೆ ನಿಮ್ಮ ಮನೆಗೆ ಅವ್ರ ದೇವ್ರ? ನಮ್ಮ ಮನೆಯಾಗಂತೂ ತಿಂದಿಲ್ಲ, ಯಾರ ಮನೆಗೂ ತಿನ್ನೋದಿಲ್ಲ. ಮಾತಾ ಬರೋದಿಲ್ಲ, ಅಲ್ಲಿ ತಿಂತಾರವರು. ಸುಮ್ಮನೆ ಒಂದು ತಾಟ್ನಾಗ ಹಚ್ಕೊಂಡು ಹಿಂಗೆ ಐತ ಸುಮ್ಮನೆ ತೋರಿಸಿ ಬಿಡೋದು. ತೋರಿಸಿ ಒಂದಿಟ್ಟು ನೀರು ಸಿಂಪಡಿಸಿ ತಂದು ಅದೆಲ್ಲ ಅಡಿಗೆಯಾಗ ಕೂಡಿಸಿ ಎಲ್ಲರೂ ಉಂಡು ಬಿಟ್ಟರೆ ಅದ ಪ್ರಸಾದ ಆಯಿತು. ಪ್ರಸಾದ ಮಾಡಬೇಕಂದ್ರೆ ಶಿರಾನೇ ಮಾಡಬೇಕಾಗಿಲ್ಲ, ಹೋಳಿಗೆನೇ ಮಾಡಬೇಕಾಗಿಲ್ಲ, ಹುಗ್ಗಿನೇ ಮಾಡಬೇಕಾಗಿಲ್ಲ. 3 ಥರದ ಈ ಊಟನೊಳಗೆ, ಈ ಮಾಡಿದ ಅಡಿಗೆ ಒಳಗೆ 3 ಥರದ, ಒಂದು ಕೂಳ್ ಅಂತಾರ, ಒಂದು ಕೂಟ್ ಅಂತಾರ, ಒಂದಕ್ಕೆ ಪ್ರಸಾದ ಅಂತಾರೆ. ಅಡಿಗೆ ಮಾಡೋರು ಸ್ನಾನ ಮಾಡಲಾರ್ದೆ ಪೂಜೆ ಮಾಡ್ಕೊಳ್ಳಾರೆ ಅಡಿಗೆ ಮಾಡೋದು. ತಿನ್ನೋರು ಕೂಡ ಸ್ನಾನ ಇಲ್ಲಾರ್ದೆ ಹಲ್ಲು ಉಜ್ಲಾರ್ದೆ ತಿಂದ್ರೆ ಅದು ಕೂಳ. 3 ಅದಾವ ತಿಳ್ಕೋರಿ, ಹೇಳ್ತೀನಿ ನಿಮಗೆ. ಎದ್ದು ಕೂಡಲೇ ಸೀದಾ ಅಡಿಗೆ ಮನೆಗೆ ಹೋಗೋದು, ರೊಟ್ಟಿ ಬಡಿಯೋದು, ಊಟ ಜಳಕ ಮಾಡ್ಲಾರೆ ಯಜಮಾನರಿಗೆ ಮಕ್ಕಳಿಗೆ ಊಟಕ್ಕೆ ಕೊಟ್ಟರೆ ಅದು ಕೂಳ.
ಅದ ಎಲ್ಲರೂ ಶುದ್ಧವಾಗಿ ಅಡಿಗೆ ಮಾಡಿ ಉಣ್ಣಾಕ ಬಡಿಸಿದ್ರ ಊಟ, ಅದ ಅಡಿಗೆನ ಮಾಡಿದ ಕೂಡಲೇ ಸುಮ್ಮನೆ ಜಗಲಿ ಮ್ಯಾಗ ಒಂದೀಟು ತೋರಿಸಿ ಅಥವಾ ಯಾರಾದರೂ ಸ್ವಾಮಿಗಳು ಕರೆಸಿ ಅವರಿಗೆ ಉಣಿಸಿ ಉಂಡ್ರ ಅದು ಪ್ರಸಾದ. ಇಟ ಪ್ರಸಾದ ಮಾಡೋರು ನೀವ ಅದಿರಿ, ಕೂಳು ಮಾಡೋರು ನೀವ ಅದಿರಿ, ಊಟ ಕೊಡೋರು ನೀವ ಅದಿರಿ. ನಿಮ್ಮ ಕೈಯಾಗಿ ಅದ. ಇಷ್ಟು ದಿನ ಮಾಡ್ತೀರಿ ಇಲ್ಲೋ ಗೊತ್ತಿಲ್ಲ, ಇನ್ನು ಮುಂದೆ ರೂಢಿ ಮಾಡ್ಕೊರಿ. ಏನಿಲ್ಲ, ಹೆಂಗೋ ಹೆಚ್ಚು ಕಡಿಮೆ ಎಲ್ಲರ ಮನ್ಯಾಗ ಕಿಚನ್ದಾಗೆ ದೇವ್ರು ಅದಾವ. ಕಿಚನ್ದಾಗೆ ದೇವ್ರು ಇರ್ತಾವ. ದೇವ್ರ ಬಳಿ ಹೋಗೋದು ಬೇಡ, ಅಲ್ಲೇ ಕಿಚನ್ ಕಟ್ಟಿ ಮೇಗಿದೆ ಒಂದು ತಾಟ್ ತಗೊಂಡಿಟ್ಟ ತೋರಿಸಿಬಿಟ್ಟು ಒಂದು ಎರಡು ನೀರು ಸಿಂಪಡಿಸಿ ಬಿಡ್ರಿ, ಅದು ಪ್ರಸಾದ ಆಗಿ ಹೋಗಿಬಿಡ್ತದೆ. ಪ್ರಸಾದ ಯಾರು ಸೇವನೆ ಮಾಡ್ತಾರೆ ಅವರೆಲ್ಲರೂ ಪ್ರಸನ್ನರಾಗಿ ಬಿಡ್ತಾರೆ, ಅವರ ಕಾರ್ಯಗಳು ಪ್ರಸನ್ನ ಆಗ್ತವೆ. ಅಡಿಗೆ ಮಾಡೋ ಮುಂದೆ ನೀವೇನಾದ್ರೂ ವಟ ಬೈಕೋತ ಮಾಡ್ಕೋತ ಅಡಿಗೆ ಮಾಡಿ ಉಣಿಸಿ ಕಳಿಸಿದ್ರಿ ಅಂದ್ರೆ ಹೊಳ್ಳಿ ಬರುತ್ತಾನ ವಟ ಮಾಡ್ಕೋತೆ ಬರ್ತಾವ. ಒಂದು ಕೆಲಸ ಶುದ್ಧ ಆಗೋದಿಲ್ಲ, ಎಲ್ಲೆಲ್ಲಿ ಶುದ್ಧ ಆಗೋದಿಲ್ಲ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ತಿರು, ನೋಡ್ರಿ ನೀವು. ನಾಳೆಗೆ ಮುಂಜಾನೆ ನೀವು ನಾಷ್ಟ ಮಾಡೋ ಬಂದೋ ಚಪಾತಿ ಮಾಡೋ ಬಂದೋ ಯಾರಿಗೆ ಬೈತೀರಿ, ಬೈಕೋತ ಅಡಿಗೆ ಮಾಡಿ ಉಣಿಸ್ರಿ. ಹೊಳ್ಳಿ ಮನೆಗೆ ಬರೋ ಮುಂದೆ ನಿಮಗೆ ಅವ್ರು ಬೈಕೋತ ಬರ್ಲಿಕ್ಕಂದ್ರೆ ನನಗೆ ಬಂದು ಕೇಳ್ರಿ. ನೀವು ಅದ್ಭುತವಾದ ಶಕ್ತಿ ಅದ ಅದರೊಳಗೆ. ಎಂಥ ಪ್ರಸಾದ ಸೇವನೆ ಮಾಡ್ತಾರಲ್ಲ ಅಂತಹ ಭಾವನೆಗಳು ಅವ್ರಿಗೆ ಮೈಗೂಡ್ತಾ ಇರ್ತಾವೆ. ಇದಕ್ಕೊಂದು ಉತ್ತಮ ಉದಾಹರಣೆ ನಿಮಗೆ ಕೊಡಬೇಕಂದ್ರೆ ಮಹಾಭಾರತವು ನನ್ನ ಸ್ವಲ್ಪ. ಮಹಾಭಾರತದೊಳಗೆ ಭೀಷ್ಮ ಪಿತಾಮಹ ಗೊತ್ತು ನಿಮಗೆಲ್ಲ. ಭೀಷ್ಮ ಪಿತಾಮಹ ದ್ರೌಪದಿ ಇಡೀ ಪಾಂಡವರು ಭೀಷ್ಮ ಪಿತಾಮಹ ಶರಶೈಯಲ್ಲಿ ಮಲಗಿರ್ತಕ್ಕಂಥ ಪ್ರಸಂಗದೊಳಗೆ ಅವರಿಗೆ ದರ್ಶನ ಮಾಡ್ಕೋಬೇಕಂತ ಹೋಗ್ತಾರೆ. ಎಲ್ಲರೂ ದರ್ಶನ ಮಾಡ್ಕೋಬೇಕಂತ ಹೋದಾಗ ಎಲ್ಲರೂ ನಮಸ್ಕಾರ ಮಾಡಿ ಹಿಂದೆ ಸರಿದ್ರು. ದ್ರೌಪದಿ ನಮಸ್ಕಾರ ಮಾಡ್ತಾಳ. ನಮಸ್ಕಾರ ಮಾಡೋದ ಕೂಡಲೇ ದ್ರೌಪದಿ ನಿಲ್ಲು ಅಂತಾರೆ ಭೀಷ್ಮರು. ಯಾಕೆ ಪಿತಾಮಹ, ಯಾಕೆ ನಿಲ್ಲು? ಇಲ್ಲಮ್ಮ, ನಿನಗೊಂದೆರಡು ಧರ್ಮ ಸೂಕ್ಷ್ಮತೆ ಹೇಳಬೇಕಾಗ್ಯದ, ಸ್ವಲ್ಪ ನಿಲ್ಲು. ಇಟ್ಟು ಹೇಳಿದ ಕೂಡಲೇ ದ್ರೌಪದಿ ನಕ್ಕು ಬಿಡ್ತಾಳೆ. ಯಾಕೆ ದ್ರೌಪದಿ ನಕ್ಕಿ ಅಂತ ತಿಳ್ಕೊಂಡು ಕೇಳಿದಾಗ ಏನಿಲ್ಲ ಹೇಳಿ ಸುಮ್ಮನೆ ನಕ್ಕಿ ಅಂತಳಕಿ. ಇಲ್ಲ, ನೀ ಸಾಮಾನ್ಯ ಹೆಣ್ಮಗಳಲ್ಲ, ನೀ ನಕ್ಕಿ ಅಂದ್ರೆ ಅದಕ್ಕೇನೋ ಒಂದು ಕಾರಣದ, ಏನೋ ಒಂದು ಅರ್ಥ ವಿವರಣೆ ಅದ. ಯಾಕೆ ನಕ್ಕಿ ಹೇಳು ಅಂದಾಗ ಪಿತಾಮಹ ಶರಶಯ್ಯ ಮೇಲೆ ಮಲ್ಕೊಂಡಾಗ ಧರ್ಮ ಸೂಕ್ಷ್ಮತೆಯನ್ನು ಹೇಳ್ತೀನಿ ಅಂತ ನನಗೆ ಹೇಳ್ತೀರಿ. ನಿಮ್ಮ ಕಣ್ಣು ಮುಂದಾನೆ ಒಬ್ಬಳ ಏಕಾಂಗಿ ಹೆಣ್ಣನ್ನ ದುಶ್ಯಾಸನ ದುರ್ಯೋಧನಾದಿಗಳು ಸೀರೆಯನ್ನು ಸೆಳೆದು ಅವಮಾನ ಮಾಡ್ತಿದ್ರು. ಅವಾಗ ಎಲ್ಲಿ ಹೋಗಿತ್ತು ನಿಮ್ಮ ಧರ್ಮ ಸೂಕ್ಷ್ಮತೆ ಬುದ್ಧಿ ಅಂತ ತಿಳ್ಕೊಂಡು ಕೇಳ್ತಾಳೆ ಆಕೆ. ನಿಮ್ಮ ಕಣ್ಣು ಮುಂದೆ ಆಯ್ತಲ್ರಿಪ್ಪ ಎಲ್ಲ, ನನ್ನ ಸೀರೆ ಸೆಳೆದ್ರಲ್ಲ, ಅವಾಗ ಧರ್ಮ ಹೇಳು ನಿಮ್ಮ ರೀತಿ ನೀತಿ ಎಲ್ಲಿ ಹೋಗಿತ್ತು? ಅವಾಗ ಭೀಷ್ಮ ಹೇಳ್ತಾನೆ, ತಾಯಿ ನೀ ಕೇಳಿದ ತಪ್ಪಲ್ಲ. ನಮ್ಮ ಕಣ್ಣ ಮುಂದೆನೆ ಅನ್ಯಾಯ ನಡೀತಾ ಇದ್ರೂ ಕೂಡ ಅದನ್ನು ತಡೆಯುವ ನೈತಿಕ ಶಕ್ತಿ ನಮಗಿರ್ಲಿಲ್ಲ. ಯಾಕಂದ್ರೆ ದುರ್ಯೋಧನನ ಪ್ರಸಾದವನ್ನ, ಅವನ ಅನ್ನ ನಾವು ತಿಂತಿದ್ದೀವಿ, ಅದಕ್ಕೆ ಆ ತಾಕತ್ತು ನಮ್ಮಲ್ಲಿ ಇರಲಿಲ್ಲ. ಮತ್ತೆ ಈಗ ಹೆಂಗ ಮಾಡಿದ್ರಿ? ಈಗ ಹೆಂಗ ಬುದ್ಧಿ ಬತ್ತು ನಿಮಗಂದಾಗ ಅವ ಅಂತಾನ, ನಿನ್ನ ಗಂಡ ಅರ್ಜುನ ನನ್ನ ಮೈಯೆಲ್ಲ ಬಾಣ ನೆಟ್ಟು ದುರ್ಯೋಧನನ ಅನ್ನದಿಂದ ತಯಾರಾಗಿರ್ತಕ್ಕಂಥ ರಕ್ತ ಎಲ್ಲ ಹರಿದೋಗಿ ಬಿಟ್ಟದವ. ಈಗ ಒಳ್ಳೆಯ ರಕ್ತ ಮಾತ್ರ ಉಳಿದದ, ಅದಕ್ಕೆ ಒಳ್ಳೆಯ ಮಾತು ಬರಾಕತ್ತಾವ, ನನಗೆ ಒಳ್ಳೆಯ ಮಾತು ಬರಾಕತ್ತಾವ. ನೋಡ್ರಿ, ಪ್ರಸಾದದೊಳಗೆ ಎಂಥ ಅದ್ಭುತ ಶಕ್ತಿ ಅದ. ಯಾವ ಭಾವನೆಯಿಂದ ನೀವು ಪ್ರಸಾದ ಮಾಡಿ ಬಡಿಸ್ತೀರೋ ನಿಮ್ಮ ಯಜಮಾನರು, ನಿಮ್ಮ ಮಕ್ಕಳು, ನಿಮ್ಮ ಬಂಧು ಬಳಗ ಅದ ಭಾವನೆಯಿಂದ ತಮ್ಮೆಲ್ಲ ಕೆಲಸ ಯಶಸ್ವಿ ಮಾಡ್ಕೊಂಡು ಬರ್ತಾ ಇರ್ತಾರಂತೆ. ಪ್ರಸಾದ ಆಯಿತು, ಪಾದೋದಕ್ಕಾಯಿತು, ರುದ್ರಾಕ್ಷಿ ಮಂತ್ರ ಯಾವ್ದು ಹೇಳಬೇಕು ಒಂದಿಟ್ಟು ಗೊಂದಲ ನಮಗೆ. ಯಾಕಂದ್ರೆ ಇಲ್ಲಿ ಅಂಬಾಬಾಯಿ, ಅಲ್ಲಿ ಮೌನೇಶ್ವರ, ಅದರ ಮಗ್ಲ ಕಾಳಮ್ಮ, ಅತಾತ್ ಮುಂದೆ ಹೋದ್ರೆ ಲಕ್ಷ್ಮಿ, ಇನ್ನೊಂದು ತುಸು ಮುಂದೆ ಹೋದ್ರೆ ಗಣಪತಿ, ಅದಕ್ಕೆ ಶಂಟರ್ ಶಿಟಾಗಿ ಹೋದ್ರೆ ಸಿದ್ಧರಾಮ, ಅದಕ್ಕೆ ಅತಾತ್ ಹೋದ್ರೆ ದುರ್ಗವ್ವ, ಮರಗವ್ವ, ಈಶ್ವರ, ಒಂದು ಎರಡು ನಮಗೆ ದೇವರುಗಳು. ನಮ್ಮ ಮನೆಯಾಗೆ 10 ದೇವರವ. ಒಂದು ಗಂಡ ದೇವರ ಮನೆ ದೇವರ, ಒಂದು ಹೆಣ್ಣು ದೇವರ ಮನೆ ದೇವರ, ಒಂದು ನಡ್ಕೊಳ್ಳೋ ದೇವರ, ಒಂದು ಗಂಡ ನಡ್ಕೊಳ್ಳೋ ದೇವರ, ಒಂದು ಹೆಂಡತಿ ನಡ್ಕೊಳ್ಳೋ ದೇವರ, ಒಂದು ಅವ್ವ ಅಪ್ಪ ನಡ್ಕೊಳ್ಳೋ ದೇವರ. ಇವೆಲ್ಲ ಸಾಲಾರ ಹೊಳೆಂದೊಂದೊಂದು ಕಲ್ಲ. ಎಲ್ಲರ ಮನ್ಯಾಗ ಜಗಲಿ ಮ್ಯಾಗ ಅವೇ ಇವು. ಎಲ್ಲರ ಇನ್ನು ಇಟ್ಟೆಲ್ಲ ದೇವರದವಲ್ಲ, ಯಾವ ದೇವರು ಸ್ಮರಣ ಮಾಡಬೇಕು ನಾವು? ಏನು ಅಂಬಾಬಾಯಿ ಅನ್ಬೇಕೋ, ಏನು ಮೌನೇಶ್ವರ ಅನ್ಬೇಕೋ, ಏನು ಕಾಳಮ್ಮ ಅನ್ಬೇಕೋ, ಏನು ಸಿದ್ಧರಾಮ ಅನ್ಬೇಕೋ, ಏನು ಶಿವ ಅನ್ಬೇಕೋ, ಏನು ಮರಘವ್ವ ಅನ್ಬೇಕೋ, ದುರ್ಗವ್ವ ಅನ್ಬೇಕೋ, ಲಕ್ಷ್ಮವ್ವ ಅನ್ಬೇಕೋ, ಏನು ಅನ್ಬೇಕು, ಯಾರ ಮಂತ್ರ ಜಪ ಮಾಡಬೇಕು ಅನ್ನೋದಕ್ಕೆ ಒಂದು ಕಡೆ ಗ್ರಂಥದಾಗ ಬರೀತಾರೆ, ಕೋಟಿ ಜಪಂ ಕೋಟಿ ತಪಂ ಕೋಟಿ ದಾನ ಧರ್ಮ ಪರಹಿತ ಚರಿತಂ ಕೋಟ್ಯಂತರ ತಾಪಂಗಳ ದಾಟಿಪ ಜಪಮೋ ನಮಃ ಶಿವಾಯ ಪದಂ.
ಮತ್ತೊಂದು ಮಗದೊಂದು ಕೋಟಿ ಕೋಟಿ ಜಪ ಮಾಡೋ ಬದಲಿನೇ ಓಂ ನಮ ಶಿವಾಯ ಅನ್ನುವಂಥ ಮಂತ್ರ ಜಪ ಮಾಡಿಬಿಟ್ರೆ ಸಾಕು. ಎಲ್ಲ ದೇವರು ಅದರ ಅಡಕಾಗಿಬಿಟ್ಟು ಅಂತ, ಎಲ್ಲ ದೇವರು ಅಡಕಾಗಿಬಿಟ್ಟು. ಗೊಂದಲನೇ ಬೇಡ. ಪರಮ ಪಾವನ ಮಂತ್ರ ಪಂಚಾಕ್ಷರಿ ಓಂ ನಮ ಶಿವಾಯ ಎನ್ನು ಹೇ ಮಾನವ ಮಾನವ ಮಾನವ. ಪರಮ ಪಾವನ ಮಂತ್ರ ಪಂಚಾಕ್ಷರಿ, ಪರಮ ಪಾವನ ಮಂತ್ರ ಪಂಚಾಕ್ಷರಿ, ಸಕಲ ಬ್ರಹ್ಮಾಂಡದ ಸಾರ ಪಂಚಾಕ್ಷರಿ. ಪರಮ ಪಾವನ ಮಂತ್ರ ಪಂಚಾಕ್ಷರಿ, ಪರಮ ಪಾವನ ಮಂತ್ರ ಪಂಚಾಕ್ಷರಿ. ಭಾವಶುದ್ಧದಳೊಮ್ಮೆ ಈ ಮಂತ್ರ ಜಪಿಸೆ, ಭಾವಶುದ್ಧದಳೊಮ್ಮೆ ಈ ಮಂತ್ರ ಜಪಿಸೆ, ದುರಿತಗಳೆಲ್ಲವೂ ಪರಿಹಾರ, ದುರಿತಗಳೆಲ್ಲವೂ ಪರಿಹಾರ. ಪರಮ ಪಾವನ ಮಂತ್ರ ಪಂಚಾಕ್ಷರಿ, ಪರಮ ಪಾವನ ಮಂತ್ರ ಪಂಚಾಕ್ಷರಿ. ಓಂಕಾರವೇ ಈ ಪಂಚಾಕ್ಷರಿ, ಓಂಕಾರವೇ ಈ ಮಂತ್ರಾಕ್ಷರಿ, ನಾದ ಮೂಲವೇ ಈ ಪಂಚಾಕ್ಷರಿ, ನಾದ ಮೂಲವೇ ಈ ಪಂಚಾಕ್ಷರಿ, ಆಗಮ ಶಾಸ್ತ್ರವೇ ಈ ಮಂತ್ರಾಕ್ಷರಿ, ಆಗಮ ಶಾಸ್ತ್ರವೇ ಈ ಮಂತ್ರಾಕ್ಷರಿ. ಪರಮ ಪಾವನ ಮಂತ್ರ ಪಂಚಾಕ್ಷರಿ, ಪರಮ ಪಾವನ ಮಂತ್ರ ಪಂಚಾಕ್ಷರಿ. ನಡೆಯಲ್ಲಿ ನುಡಿಯಲ್ಲಿ ಕನಸಲ್ಲಿ ಮನಸ್ಸಲ್ಲಿ, ನಡೆಯಲ್ಲಿ ನುಡಿಯಲ್ಲಿ ಕನಸಲ್ಲಿ ಮನಸ್ಸಲ್ಲಿ, ನಮ ಶಿವಾಯ ಶಿವಾಯ. ನಡೆಯಲ್ಲಿ ನುಡಿಯಲ್ಲಿ ಕನಸಲ್ಲಿ ಮನಸ್ಸಲ್ಲಿ, ನಮ ಶಿವಾಯ ಎನ್ನಲು. ಭವಸಾಗರದಲ್ಲಿ ಮುಳುಗುವ ಭಯವಿಲ್ಲ, ಭವಸಾಗರದಲ್ಲಿ ಮುಳುಗುವ ಭಯವಿಲ್ಲ. ಪರಮ ಪಾವನ ಮಂತ್ರ ಪಂಚಾಕ್ಷರಿ, ಪರಮ ಪಾವನ ಮಂತ್ರ ಪಂಚಾಕ್ಷರಿ. ಪಂಚಭೂತಗಳಿಗೆ ಪಂಚೇಂದ್ರಿಯಗಳಿಗೆ, ಪಂಚಭೂತಗಳಿಗೆ ಪಂಚೇಂದ್ರಿಯಗಳಿಗೆ, ಪಂಚಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿಗೆ, ಪಂಚಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿಗೆ, ಪಂಚಕೃತ್ಯಗಳಾದ ಸೃಷ್ಟಿ ಸಕಲಕ್ಕೆಲ್ಲ, ಪಂಚಕೃತ್ಯಗಳಾದ ಸೃಷ್ಟಿ ಸಕಲಕ್ಕೆಲ್ಲ ಮೂಲ ಸರ್ವೋತ್ತಮ ಮಂತ್ರವು. ಪರಮ ಪಾವನ ಮಂತ್ರ ಪಂಚಾಕ್ಷರಿ, ಸಕಲ ಬ್ರಹ್ಮಾಂಡದ
ಸಾರ ಪಂಚಾಕ್ಷರಿ ಓಂ ನಮಃ ಶಿವಾಯ ಶಿವಾಯ ಓಂ ನಮಃ 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 ಶಿವಾಯ 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 ಓಂ ನಮಃ 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 ಶಿವಾಯ. ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರ ಇದನ್ನು ಪಠನ ಮಾಡಿಬಿಟ್ರೆ ಸಾಕು ಎಲ್ಲ ದೇವಾನುದೇವತೆಗಳು ಅದರೊಳಗೆ ಬಂದರು ಅಂತ ತಿಳ್ಕೊಂಡು ಹೇಳ್ತಾರೆ. ಆತ್ಮೀಯರಾದ ಹನುಮಂತಣ್ಣ ಚಿಂಚಲಿಯವರು ಕ್ಲಾಸ್ 1 ಕಾಂಟ್ಯಾಕ್ಟರು ನಮಗೂ ನಮ್ಮ ಸಂಗೀತ ಬಳಗಕ್ಕೂ ಸೇರಿ 500 ರೂಪಾಯಿಗಳ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಭಗವಂತ ಅವರಿಗೆ ಉತ್ತರೋತ್ತರವಾಗಿ ಆಯುಷ್ಯ ಆರೋಗ್ಯ ಶ್ರೀ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಅವರಿಗೆ ಶುಭವನ್ನು ಹಾರೈಸೋಣ. ಶ್ರೀಯುತ ರಾಜು ಜಕ್ಕುಂಡಿಯವರು ಉದ್ದಿಮೆದಾರರು ನಮ್ಮ ತಬಲಾ ವಾದಕರಿಗೆ 100 ರೂಪಾಯಿಗಳ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಭಗವಂತ ಅವರಿಗೂ ಕೂಡ ಉತ್ತರೋತ್ತರವಾಗಿ ಆಯುಷ್ಯ ಆರೋಗ್ಯ ಶ್ರೀ ಸಂಪದ ಸುಖವನ್ನು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ವೇದಿಕೆಯ ಮುಖೇನ ಶುಭವನ್ನು ಹಾರೈಸುತ್ತಾ ನಮಃ ಶಿವಾಯ ಮಂತ್ರ ಹುಟ್ಟಿ ಸಾಯುವ ಮುನ್ನ 1 ಸಲ ಜಪ ಮಾಡಿದ್ರೆ ಸಾಕಂತ ಭಗವಂತ ನಮಗೆ ಮುಕ್ತಿ ಕೊಡ್ತಾನಂತ. ಎಷ್ಟರು ಸರಳ ಮಾಡ್ಯ ನೋಡ್ರಿ ದೇವ್ರು ನಮಗೆ. ದಿನ 100 ಸಲ ಅನ್ನುವಂದಿಲ್ಲ, ದಿನ 1000 ಸಲ ಅನ್ನುವಂದಿಲ್ಲ, ದಿನ ಕಣ್ಣು ಮುಚ್ಚಿಕೊಂಡು 3 ತಾಸು ದೇವ್ರ ಕೊಲೆ ಕೂತು ಜಪ ಮಾಡುವಂದಿಲ್ಲ. ಹುಟ್ಟಿ ಸಾಯುವ ಮಧ್ಯದೊಳಗೆ ಒಂದೇ 1 ಸಲ ಬಾಯಿ ತಪ್ಪೆರೆ ಶಿವ ಅಂದ ಬಿಟ್ರೆ ಸಾಕಂತ ನಮ್ಮ ಜನ್ಮ ಪಾವನಂತೆ. ಅಟ್ಟು ಅಲ್ಲಕ್ಕಾಗಲಾರ್ದವ್ರು ಇದ್ದೀವಿ ನಾವು. ಅದು ನೋಡಿ ಹೇಳ್ಯಾನ ಭಗವಂತ, ಅಲ್ಲಕ್ಕಾಗೋದಿಲ್ಲ ಇವಕ್ಕೆ ಭಾಳ ಜಂಜಾಡದ, ಭಾಳ ಲಟಿಪಿಟಿ ಕಟಪಿಟಿ ಒದ್ದಾಡ್ದ್ರಾಗೆ ಹೋತದ, ಒಮ್ಮು ಅನ್ನೋದಿಲ್ಲ. ಅದಕ್ಕೆ ಒಮ್ಮರಿ ಅಂದು ಬಿಟ್ರೆ ಸಾಕು, ಇದಕ್ಕೆ ಜೀವನಕ್ಕೆ ಮುಕ್ತಿ ಕುಡಿಬೇಕು ಅಂತ ವಿಚಾರ ಮಾಡಿ ಭಗವಂತ ಹೇಳ್ತಾನಂತೆ. ಹಂಗೆ ಭಾಳ ಕಷ್ಟದ ಕೆಲಸ ಇಲ್ಲ. ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ. ಕುಂತಾಗ ಶಿವಾಯ, ನಿಂತಾಗ ಶಿವಾಯ, ಉಣ್ಣುವಾಗ ಶಿವಾಯ, ತಿನ್ನುವಾಗ ಶಿವಾಯ, ಮಲಗುವಾಗ ಶಿವಾಯ, ಏಳುವಾಗ ಶಿವಾಯ ಅನ್ಕೋಂತ ಇದ್ಬಿಟ್ಟೆ ಬಂದ್ರೆ ಅದಕ್ಕಾಗಿ ಪ್ರತ್ಯೇಕ ಟೈಮ್ ಕೊಡೋದು ಬೇಡ. ನಾವು ಸಪ್ರೇಟ್ ಅದಕ್ಕೊಂದು ತಾಸು ಟೈಮ್ ತಗೊಂಡು ಇದ್ದ ಕೆಲಸ ಎಲ್ಲ ಬಿಟ್ಟು ಕಣ್ಣು ಮುಚ್ಚಿ ಧ್ಯಾನ ಮಾಡ್ಕೋತ ಕುಂದ್ರದು ಬೇಡ. ಕೆಲಸ ಮಾಡ್ಕೋತ ಹೇಳ್ರಿ, ಅಡಿಗೆ ಮಾಡ್ಕೋತ ಹೇಳ್ರಿ, ಮತ್ತೊಂದು ಮಗದೊಂದು ಕೆಲಸ ಮಾಡ್ಕೋತಿಲ್ರಿ. ಶಿವ ಎನ್ಮ ಶಿವ ಎನ್ಮ ಶಿವ 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 ಅನ್ಕೋತಿದ್ದೆ ಬಿಟ್ಟರೆ ಸಾಕು ಜನ್ಮ ಸಾರ್ಥಕ ಆಗ್ತದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಇನ್ನು ರುದ್ರಾಕ್ಷಿ ಕೊರಳಾಗಿತ್ತು ಅಂದ್ರೆ ಕ್ಷುದ್ರ ಶಕ್ತಿಯ ಕಾಟ ಇರುದಿಲ್ಲಂತೆ. ಯಾರ ಹತ್ರ ರುದ್ರಾಕ್ಷಿ ಅದನೋ 108 ಮಾಲೆಯ ಸರ ಅಥವಾ 1 ರುದ್ರಾಕ್ಷಿ ಮಕ್ಕಳ ಕೊರಳಾಗಿರ್ಲಿ ದೊಡ್ಡವ್ರ ಕೊಳ್ಳಾಗಿರ್ಲಿ ಅದಿತ್ತು ಅಂದ್ರೆ ಕ್ಷುದ್ರ ಶಕ್ತಿ ಮಾಟ ಮಂತ್ರ ಈ ಭೂತ ಪಿಶಾಚಿ ಅಂತಾರಲ್ಲ ಯಾವ ಸನಿ ಬರೋದಿಲ್ಲ, ಸೊಟಗೊಂಡು ಹೋಗಿ ಬಿಡ್ತಾವವು. ಯಾಕಂದ್ರೆ ರುದ್ರಾಕ್ಷಿ ಅಂದ್ರೆ ರುದ್ರನ ಅಕ್ಷಿ, ಅದು ರುದ್ರನ ಅಕ್ಷಿ, ರುದ್ರನ ನೇತ್ರದಿಂದ ಬಂದಿರತಕ್ಕಂಥ ರುದ್ರಾಕ್ಷಿ. ಆ ರುದ್ರಾಕ್ಷಿ ಒಳಗಂತ ಶಕ್ತಿ ಅದ. ಇದೆಲ್ಲವನ್ನು ಕೂಡ ಶರಣ ಬಸವನಿಗೆ ಗುರುಗಳು ಹೇಳ್ತಾ ಅಷ್ಟಾವರಣ ಮಹಾತ್ಮೆಯನ್ನು ತಿಳಿಸಿ ಲಿಂಗಾಚಾರ ಸದಾಚಾರ ಶಿವಾಚಾರ ವೃತ್ತಾಚಾರ ಗಣಾಚಾರ ಅನ್ನುವಂಥ ಪಂಚ ಆಚಾರಗಳ ಬಗ್ಗೆ ಹೇಳಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅನ್ನುವಂಥ ಷಡಸ್ಥಲ ಬಗ್ಗೆನೂ ಕೊರಡ ವರ್ಣನೆಯನ್ನು ಮಾಡ್ತಾರೆ. ಇದೆಲ್ಲ ಅಭ್ಯಾಸ ಮಾಡೋದ್ರೊಳಗೆ ಶರಣ ಬಸವ ದೊಡ್ಡವಾಗಿ ಬಿಟ್ಟ. ಏಟು ದೊಡ್ಡವಾದ ಶರಣ ಬಸಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ ಮದುವೆ ವಯಸ್ಸಿಗೆ ಬಂದ ಶರಣ ಬಸಪ್ಪ ಎಲ್ಲ ವಿದ್ಯಾಭ್ಯಾಸ ಮುಗಿತು. ಎಲ್ಲ ವಿದ್ಯಾಭ್ಯಾಸ ಮುಗಿದು ವಿದ್ಯೆಯುಳ್ಳವನ ಮುಖ ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಮುಖವು ಹಾಳೂರು ಹದ್ದಿನಂತಿವುದು ಸರ್ವಜ್ಞ ಅಂತ ಏನು ಹೇಳ್ಯಾನು ಸರ್ವಜ್ಞ. ಗುರುವಿನಿಂದ ಎಲ್ಲ ವಿದ್ಯಾ ಪಡ್ಕೊಂಡು ಶರಣ ಬಸವ ಮುದ್ದಾದ ಮುಖಾರವಿಂದ ಮುಖ ತೇಜೋಪುಂಜಾಗಿ ಬಿಟ್ಟಿತ್ತು. ಊರಿಗೆ ಕಳಿಸ್ತಾರೆ ಗುರುಗಳು, ಹೋಗಪ್ಪ ಅಭ್ಯಾಸ ಮುಗಿತು ಹೋಗು ಅಂತ ತಿಳ್ಕೊಂಡು. ಮನೆಗೆ ಬಂದ ನಮಗ ಮಕ್ಕಳು ದೊಡ್ಡವರಾದ್ರೂ ತಾಯಿ ತಂದೆಗೆ ಚಿಂತೆ ಏನ್ರಿ, ಮೊದಲ ಎಲ್ಲರಿಗೆ ಕೆಲಸ ಮಾಡಲಿ, ಆಮೇಲೆ ಒಂದು ಮದುವೆ ಮಾಡೋನು ಚಿಂತೆ. ಎಲ್ಲರೂ ತಾಯಿ ತಂದೆ ಹೆಂಗೆ ಶರಣ ಬಸವನ ತಾಯಿ ತಂದೆ ಕೂಡ ಅಪ್ಪ ದೊಡ್ಡವಾಗಿದೆಪ್ಪ ನಿನಗೆ ಮದುವೆ ಮಾಡೋನು,
ಅವ ಅಂತಾನು ಎಲ್ಲೋ ಮಾರಾಯ ಮದುವೆ ಅಂತಾನವ. ಸುಮ್ಮನೆ ಆರಾಮಾಗಿದ್ದೀನಿ, ಈಗ ಹೆಂಗೋ ಜೀವನ ಮಾಡ್ಕೋದು ಭಾಳ ಆರಾಮದಿನ. ಈಗ ಈ ಮದುವೆ ಅನ್ನುವಂಥ ಜಂಜಾಟದಾಗ ನನಗೆ ಹಾಕಬೇಡ್ರಿ ಅಂತ ತಾಯಿ ತಂದೆಗಂತಾನೆ. ಇಲ್ಲಪ್ಪ, ಮದುವೆ ಆಗಲೇಬೇಕು. ಮದುವೆ ಆದಾಗನ ಜೀವನಕ್ಕೆ ಒಂದು ಸಾರ್ಥಕತೆ ಬರ್ತದೆ. ಮದುವೆ ಆಗಬೇಕು ಅಂತ ತಿಳ್ಕೊಂಡು ಎಲ್ಲರೂ ಹೇಳಿದ್ರು ಕೂಡ ಕೇಳೋದಿಲ್ಲವ. ಕಡೆಗೆ ಇವ್ರಿಗೆ ಗೊತ್ತಿತ್ತು ಇವ ಯಾರ ಮಾತು ಕೇಳ್ತಾನ ಅನ್ನೋದು. ಗುರುಗಳ ಹತ್ರ ಹೋದ್ರಾಯ್ತು, ಅವ್ರ ಕಡೆಯಿಂದ ಹೇಳ್ಸೋದ್ರಾಯ್ತು, ಅವ್ರು ಹೇಳಿದ್ದು ಕೇಳ್ತಾನಂತ ತಿಳ್ಕೊಂಡು ಮರಳಾರಾಧ್ಯ ಶಿವಾಚಾರ್ಯರನ್ನು ಬರಮಾಡ್ಕೊತಾರೆ. ಯಪ್ಪ, ಮದುವೆ ಮಾಡ್ಬೇಕಂತೀವಿ, ಮದುವೆ ಮಾಡ್ಕೊಳಕ್ ಅಲ್ಲಲ್ಲ ಕತ್ತನ ಹೇಳ್ರಿ ನೀವ. ಗುರುಗಳು ಹೇಳ್ತಾರೆ, ಅಪ್ಪ ಶರಣ ಬಸವ, ಯೋಗೇ ಭೋಗ ಭಯಂ ಒಂದು 3 ಮಾತು ಹೇಳ್ತಾರ ಅವರು. ಯೋಗೇ ಭೋಗ ಭಯಂ, ರೋಗೇ ಭಕ್ಷ ಭಯಂ, ಧನ್ಯೋ ಗೃಹಸ್ಥಾಶ್ರಮಿ ಅಂತ. ಯೋಗಿಗಳಾಗಿರ್ತಕ್ಕಂಥವ್ರ ಮನದೊಳಗೆ ಭೋಗದ ಆಸೆ ಬಂತು ಅಂದ್ರೆ ಅವ್ರು ಯೋಗತ್ವ ಸತ್ ಹೋಯ್ತಲ್ಲೇ. ಸನ್ಯಾಸಿ ಆಗಿರ್ತಕ್ಕಂಥವರು, ಯೋಗಿಗಳಾಗಿರ್ತಕ್ಕಂಥವರು ಮನದೊಳಗೆ ಅವರಿಗೆ ಆಸೆ ಆಕಾಂಕ್ಷೆಗಳು, ಭೋಗದ ವಾಂಛೆ ಬತ್ತು ಅಂತಂದ್ರೆ ಅವರು ಯೋಗಿಗಳು ಅನ್ಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಸನ್ಯಾಸಿಗಳು ಅನ್ನೋಕೆ ಸಾಧ್ಯ ಇಲ್ಲ. ಇನ್ನು ರೋಗೆ ಭಕ್ಷ ಭಯಂ, ಶುಗರ್ ಇದ್ದವ್ರಿಗೆ ಜಾಮೂನ ಪೇಡೆ ಕರ್ದಂಟ ಕೊಟ್ರಲ್ಲ ಹೆಂಗಾಗ್ತದ? ನಾನು ಅವನ ಇದ್ದೀನಿ, ನಮ್ಮದು ಫ್ಯಾಕ್ಟ್ರಿ ಆದ್ರಿ ಸದ್ ಬೇಕಾದಾಗ ಆಗೋದಿಲ್ಲ. ಏಟು ಸಂಪತ್ತಿದ್ರೆ ಒಂದು ತುತ್ತು ರುಚಿ ತಿನ್ನಕ್ಕಾಗೋದಿಲ್ಲ. ಅವರಂತಾರ ಯೋಗೇ ಭೋಗ ಭಯಂ, ರೋಗೇ ಭಕ್ಷ ಭಯಂ, ಧನ್ಯೋ ಗೃಹಸ್ಥಾಶ್ರಮಿಯಪ್ಪ. ಗೃಹಸ್ಥಾಶ್ರಮಿ ಧನ್ಯದನ. ಒಬ್ಬ ಸನ್ಯಾಸಿ ಆಗಿರ್ತಕ್ಕಂಥವ ತನ್ನಷ್ಟು ತಾನು ಬದುಕೋದು ಬಹಳ ದೊಡ್ಡದಲ್ಲ. ಒಬ್ಬ ಸಂಸಾರಿಯಾಗಿರ್ತಕ್ಕಂಥವ ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಬಂಧು ಬಳಗ ಎಲ್ಲ ಪರಿವಾರ ಮಾಡಿಕೊಂಡು ಶಿವಧ್ಯಾನಾಸಕ್ತನಾಗಿ ಏನು ಹೋಗ್ತಾನಲ್ಲ ಅವ ಧನ್ಯ ಅಂತಾರ ಶರಣ ಬಸವ. ಮೊದಲು ಮದುವೆ ಮಾಡ್ಕೊನಿ ಅಂತಾರ ಗುರುಗಳು. ನೀ ಮೊದಲು ಮದುವೆ ಮಾಡ್ಕೊ. ಇವ ಅಂತಾನ, ಅಪ್ಪ ಅವಾಗ ಅಲ್ಲ ತಿಳಿ ಬಂದಿನಿ ಗುರುಗಳ, ನಾವು ಅಲ್ಲ. ಅಪ್ಪ ಅಮ್ಮಗೂ ಒಂದಿದ್ದೀಯಪ್ಪ, ನನಗೂ ಅಲ್ಲಂತೀಯ? ಇಲ್ರಿ ಗುರುಗಳ, ನೀವು ಹೇಳ್ದಂಗೆ ಕೇಳ್ತೀನಿ ಅಂತಾನೆ. ಗೃಹಸ್ಥಾಶ್ರಮಿಗೆ ಬಹಳ ಶ್ರೇಷ್ಠತೆ ಕೊಟ್ಟಾರೆ. ಯಾಕೆ ಇದಕ್ಕೆ ಶ್ರೇಷ್ಠತೆ ಕೊಟ್ಟಾರಂದ್ರೆ ಸಾವಿರಾರು ಗೊಂದಲಗಳ ಮಧ್ಯನೂ ಕೂಡ ಸಮಯ ಮಾಡಿಕೊಂಡು ಭಗವಂತನ ಧ್ಯಾನ ಮಾಡ್ತಾನಲ್ಲ, ಅದಕ್ಕೆ ಶ್ರೇಷ್ಠ ಜೀವಿ, ಶ್ರೇಷ್ಠ ಜನ್ಮ ಅಂತ ಕರೀತಾ ಇರ್ತಾರೆ. ಧನ್ಯೋ ಗೃಹಸ್ಥಾಶ್ರಮಿ ಎಂದರೆ ಸನ್ಯಾಸಿಗಳ ಜನ್ಮ ಧನ್ಯ ಎಂದಿಲ್ಲ, ರೋಗಿಗಳ ಜನ್ಮ ಧನ್ಯ ಎಂದಿಲ್ಲ, ಗೃಹಸ್ಥಾಶ್ರಮಿಗೆ ಧನ್ಯ ಅಂತ ಹೇಳ್ತಾರೆ. ಗಂಡ ಹೆಂಡತಿ ಇಬ್ಬರ ಬಾಳು ಒಂದಾಗಿ ಹೊಣ್ತು ಅಂತಂದ್ರೆ ಆ ಸಂಸಾರದ ಮುಂದೆ ಭಗವಂತನು ತಲೆದೂಗ್ತಾ ಇರ್ತಾನೆ, ಅವನು ತಲೆದೂಗ್ತಾ ಇರ್ತಾನೆ. ಜಗಳಾಡ್ತಿರ್ತಾರೆ, ಗಂಡ ಹೆಂಡತಿ ಜಗಳಾಡ್ತಿರ್ತಾರೆ, ಭಾಳ ಚಂದ ಜಗಳಾಡ್ತಿರ್ತಾರೆ ಗಂಡ ಹೆಂಡತಿ. ನಾವು ನೀವು ಅಲ್ಲಿ ಬಿಡ್ರಿ, ಪಾರ್ವತಿ ಪರಮೇಶ್ವರ್ ಜಗಳಾಡೋರಮ್ಮ, ಇಬ್ಬರಿಗೆ ಜಗಳ ಬಂದದಮ್ಮ. ಒಂದ್ಸಲ ಇಬ್ಬರಿಗೆ ಜಗಳ ಬಂದು ಹಿಂಗ ಕೂತಾರೆ, ಶಟಗೊಂಡು ಆ ಕಡೆ ಮೂತಿ ಹಾಕಿ ಈ ಕಡೆ ಮೂತಿ ಇವ. ಜಗತ್ತಿನ ತಾಯಿ ತಂದೆಯವರು ಅವರು ಜಗಳಾಡ್ಯಾರ. ಹಿಂಗೆ ಕೂತಂಗ ಮಾಡಿ ಪಾರ್ವತಿ ಯಾವುದೋ ಮಾತಿಗೆ ಬಂದಿತ್ತು. ಮಾತಿಗೆ ಬಂದಾಗ ಅಂಥಳ ಸಿಟ್ಟಿಗೆ ಎದ್ದ ಹೊಗನಿನ ಪರದೇಶಿ ಅಂದು ಬಿಟ್ಳು ಗಂಡಗ. ನೋಡ್ರಿ, ಇದೇನು ದೊಡ್ಡ ಮಾತಾ? ಹೊಗನಿನ ಪರದೇಶಿ ಅಂದು ಬಿಟ್ಳು. ಇವ ಅಂತ, ನನಗೆ ಯಾಕೆ ಪರದೇಶಿ ಇದ್ದಿ ಅಂತಾನೆ ಶಿವ. ಹೌದು, ಮತ್ತೆ ನಿನಗೆ ಅವು ಇಲ್ಲ ಅಪ್ಪಿಲ್ಲ ಪರದೇಶಿ ಹೌದಿಲ್ಲ ಅಂತಾನ. ಈಕೆ ಪಾರ್ವತಿ ಅಂತಾಳ. ಶಿವ ಅಂದ, ಬರೋಬರ್ ಬಿಡು, ನನಗೆ ಅವ್ವ ಅಪ್ಪ ಇಲ್ಲ. ಅವನಿಗೆ ತಾಯಿಯೋ ನಿಜ, ಅವ ತಾಯಿನೂ ಇಲ್ಲ ತಂದಿನೂ ಇಲ್ಲ. ಹೌದು ಬಿಡು, ನಿಂದು ಬರೋಬರಿ ಅದ, ನಿಂದು ಬರೋಬರಿ, ನನಗೆ ಅವ್ವ ಅಪ್ಪ ಇಲ್ಲ, ನಾ ಪರದೇಶಿ ಅಂತ ತಿಳ್ಕೊಂಡು ಸ್ವಲ್ಪ ಹೊತ್ತು ಸುಮ್ಮನ ಕೂತು ಯಾವುದೋ ಮತ್ತೊಂದು ಮಾತು ಪಾರ್ವತಿ ಶುರು ಮಾಡೋದ್ರಾಗ ಇವ ಅಂತಾನ, ಹೋಗೋ ನೀನು ಹಳಿ ಪರದೇಶಿ ಅಂತಾನಿವ. ಹೊಗಾನಿನ ಹಳ ಪರದೇಶಿ ಅಂದಾಗ ಇಕ್ಕಿ ಅಂತಾಳೆ, ನಾ ಯಾಕ ಪರದೇಶಿ? ನನಗವ್ವ ಅಪ್ಪ ಎಲ್ಲರೂ ನಾ ಯಾಕ ಪರದೇಶಿ ಅಂತ ಪಾರ್ವತಿ ಕೇಳ್ತಾಳೆ. ಇವ ಅಂತಾನೆ, ನಿನಗವ್ವ ಅಪ್ಪ ಅದಾಳ, ನನಗವ್ವ ಅಪ್ಪ ಇಲ್ಲ. ನನಗೆ ಅತ್ತಿ ಮಾವ ಅದಾರ, ನಿನಗೆ ಅತ್ತಿ ಮಾವಿಲ್ಲ, ಅದಕ್ಕೆ ನೀ ಹಳ ಪರದೇಶಿ. ಜಗಳ ಹಿಂಗಿರಬೇಕು. ಗಂಡ ಹೆಂಡತಿ ಜಗಳ ಅಂದ್ರೆ ಹಿಂಗಿರಬೇಕು. ಇಲ್ಲ ನಾವು ಅಪ್ಪ ತಿಳ್ಕೊಂಡು 8 ದಿನಗಟ್ಟಲೆ ಮಾತಿಲ್ಲ, ಕತೆ ಇಲ್ಲ, ಇದು ಆ ಕಡೆ ಅದು ಈ ಕಡೆ, ಗೊರ್ರ ಮೊಸ್ಸು ಮಾಡ್ಕೊತ ಅದು ಸಂಸಾರ ಅನ್ನಿಸೋದಲ್ಲ. ಅದು ಧನ್ಯೋ ಗೃಹಸ್ಥಾಶ್ರಮಿ ಅಲ್ಲದು. ಶರಣ ಬಸವನಿಗೆ ಗುರುನಾಥ ಹೇಳ್ತಾರಪ್ಪ, ನೀ ಮದುವೆ ಮಾಡ್ಕೊ ಅಂದಾಗ ತಾಯಿ ತಂದೆ ಗುರುಗಳ ಮಗ ಬಾರ ಹಾಕ್ತಾರೆ. ನೋಡ್ರಪ್ಪ, ನಮ್ಮ ಮಗ ನಿಮ್ಮ ಕೈಯಾಗ ದೊಡ್ಡವಾದವ, ನಿಮ್ಮ ಕರುಣೆಯ ಕಂದದನ, ಅವನಿಗೆ ಎಂಥ ಕನ್ಯೆ ಬೇಕೋ ಅಂಥ ಕನ್ಯೆ ನೀವಾ ಹುಡುಕ್ಯಾಡಿ ಅವನಿಗೆ ಮದುವೆ ಮಾಡ್ರಿ ಅಂತ ತಿಳ್ಕೊಂಡು ಹೇಳೋದು ಕೂಡಲೇ ಗುರುಗಳು ಕನ್ಯಾನ್ವೇಷಣೆ ಪ್ರಾರಂಭ ಮಾಡ್ತಾರೆ. ಎಷ್ಟು ಕಷ್ಟ ಅದ್ರಿ ಕನ್ಯಾ ಹುಡುಕೋದು. ಈಗ ಎಲ್ಲರಿಗೂ ಗೊತ್ತದ. ಕನ್ಯಾ ಸಾಕಷ್ಟು ಅವ, ಕನ್ಯಾ ಇಲ್ಲ ಅಂತಲ್ಲ, ವರನೂ ಇಲ್ಲ ಅಂತಲ್ಲ, ಹೊಂದಾಣಿಕೆ ಮಾಡೋದು ಭಾಳ ಕಷ್ಟದ ಕೆಲಸ ಆಗಿಬಿಟ್ಟದೆ. ಯಾಕಂದ್ರೆ ಕನ್ಯಾದವ್ರಿಗೆ ಏನು ಬೇಕಾಗ್ಯವ, ಬರೀ ನೌಕರಿ ಮಾಡೋ ಹುಡುಗ ಬೇಕಾಗ್ಯದ. ಕನ್ಯಾದವ್ರಿಗೆ ಹೆಣ್ಣು ಹೆತ್ತವರಿಗೆ ಹುಡುಗಿ ಹಂತವ ಬೇಕಂದ್ರೆ ಸಾಣದಿರ್ಲಿ ದ್ವಾಡದಿರ್ಲಿ, ಅವ ಏನರೇ ಸ್ವಚ್ಛ ಮಾಡ್ಲಿ, ಅವ ಒಟ್ಟು ನೌಕರಿ ಬೇಕಾಗ್ಯದ. ನೌಕರಿ ಇದ್ದು ಹುಡುಗಿದ್ರು ಸಾಕು.
ಇನ್ನು ಹುಡುಗರಿಗೆ ಎಂಥ ಹುಡುಗಿ ಬೇಕಾಗಿಲ್ಲ ಅಂದ್ರೆ ನಂಬರ್ 1 ಇರ್ಬೇಕು, ನಂಬರ್ 1. 2 ನಂಬರ್ ನಡೆಯಲ್ಲ, 3 ನಂಬರ್ ಅಂತೂ ದೂರ ಉಳಿತು. ಬರ್ತಾವ ಇಟ್ಟು ವಿಚಿತ್ರ ಹೇಳ್ತೀನಿ ನಿಮಗೆ ಪ್ರಸಂಗ. ಇವರು ಅವರು ಅಗದಿ ಏನು ಪ್ರಿಂಟ್ ಮಾಡ್ಕೊಂಡು ಬಂದಂಗೆ ಬರ್ತಾರೆ ಗುರುಗಳ. ನಮಗೆ ಚಲೋ ನಂಬರ್ 1 ಬೆಳಗಿರ್ಬೇಕು ನೋಡ್ರಿ, ಅಂಥ ಹುಡುಗಿ ನೋಡುತ್ತೆ. ನಾವು ಭಾಳ ಸಿಟ್ಟಿಗೆ ದಿಕ್ಕಿಳಿ ಅಲ್ಲಿ ರೋಜ್ ಜಗತ್ನಾಗ ಕರಗಿದ್ದವ್ರು ಲಗ್ನನೇ ಆಗಲ್ಲ, ಹಂಗೆ ಅಂತ ಕೇಳ್ತೀನಿ ನಾ. ಕರಗಿದ್ದವ್ರು ಯಾರು ಲಗ್ನ ಆಗಲ್ಲ. ಹಂಗೆ ಮನಸ್ಥಿತಿ ಹಂಗಾಗಿ ಬಿಟ್ಟವ. ಶರಣ ಬಸವನಿಗೆ ಕನ್ಯಾ ನೋಡ್ತಿದ್ರು ಗುರುಗಳು. ಬಣ್ಣ ಬೇಕಾಗಿಲ್ಲ, ಆಸ್ತಿ ಅಂತಸ್ತು ಬೇಕಾಗಿಲ್ಲ. ಏನು ನೋಡ್ತಿದ್ರು ಅಂದ್ರೆ ಗುಣ ನೋಡ್ತಿದ್ರು, ಸಂಸ್ಕಾರ ನೋಡ್ತಿದ್ರು. ಸಂಸ್ಕಾರವಂತ ಕನ್ಯೆ ಮನೆ ಒಳಗೆ ಇದ್ದಳುವತ್ತಂದ್ರೆ ಆ ಮನೆ ಒಳಗೆ ಲಕ್ಷ್ಮಿ ಕಾಲು ಮುರ್ಕೊಂಡು ಬೀಳ್ತಾಳಂತೆ. ಸಂಸ್ಕಾರವಂತ ಹೆಣ್ಮಗಳ ಮನೆ ಒಳಗಿದ್ದಳುವತ್ತಂದ್ರೆ ಹೆಂಗಂದ್ರೆ ಬೆಳಗಾಗಿ ಎದ್ದು ಸೂರ್ಯ ಹುಟ್ಟೋಕ್ಕಿಂತ ಮೊದಲನ ಮನೆ ಕಸ ಗೂಡಿಸಿ ಬಾಗಿಲ ಮುಂದೆ ನೀರು ಚುಮುಕಿಸಿ ರಂಗವಲ್ಲಿ ಹಾಕ್ತಿರ್ಬೇಕಂತೆ. ಅದು ಸಂಸ್ಕಾರವಂತ ಹೆಣ್ಮಕ್ಳ ಲಕ್ಷಣ. ನೀವೆಲ್ಲರೂ ಹೊಸ್ತಲ ಮ್ಯಾಗ ರಂಗ ಹಾಕ್ತೀರಿ. ಹೆಂಗೆ ಹಾಕ್ತೀರಿ ಹೊಸ್ತಲ ಮ್ಯಾಗ ರಂಗ? ಹೊಸ್ತಲ ಮ್ಯಾಗ ಗೆರಿ ಹಾಕ್ತಿರಲ್ಲ, 2 ಗೆರಿ ಹೆಂಗೆ ಹಾಕ್ತೀರಿ? ಏನು ಹಿಂಗೆ ಹಾಕ್ತಿರೋ ಹಿಂಗೆ ಹಾಕ್ತಿರೋ? ಸುಮ್ಮನೆ ಹೇಳಿ ಒಂದಿಟ್ಟು ನನಗೆ. ಹಿಂಗೆ ಹಾಕತ್ತಿರಲ್ಲ, ಹಂಗೆ ಹಾಕಬೇಕು. ಅದು ಯಾಕೆ ಹಾಕಬೇಕು ಅಂದ್ರೆ ದುಷ್ಟ ಶಕ್ತಿಗಳು ಅದನ್ನು ದಾಟಿ ಒಳಗೆ ಬರುವುದಿಲ್ಲ. ಹಸ್ತಲ ಮ್ಯಾಗ ರಂಗವಲ್ಲಿ ಹಾಕೋದು ಮಾಡೋದು ಇವೆಲ್ಲ ಚಂದಕ್ಕಲ್ಲ, ನೋಡ್ಲಿಕ್ಕೆ ಸುಂದರವಾಗಿ ಕಾಣ್ತದ. ಅದರ ಹಿಂದೆ ಒಂದು ಅದ್ಭುತವಾದ ಸತ್ಯ ಅದ. ನಮ್ಮ ಬಾಗಿಲ ಮುಂದೆ ರಂಗೋಲಿ ಹಾಕಿದ್ರೆ, ನಮ್ಮ ಹೊಸ್ತಲ ಮ್ಯಾಗ ರಂಗೋಲಿ ಹಾಕಿದ್ರೆ ಅದರ ಭಯಕ್ಕೆ ದುಷ್ಟ ಶಕ್ತಿಗಳು ಆ ಮನೆಯನ್ನು ಪ್ರವೇಶ ಮಾಡೋದಿಲ್ಲ. ಶಿಷ್ಟ ಶಕ್ತಿಗಳು ಮಾತ್ರ ಒಳಗೆ ಬರ್ತಾವ. ಲಕ್ಷ್ಮಿ ಒಳಗೆ ಬರ್ತಾಳೆ. ಲಕ್ಷ್ಮಿ ಒಳಗೆ ಬರ್ತಾಳೆ ಅಂತ ತಿಳ್ಕೊಂಡು ಮುಂಜಾನೆ 9ಕ್ಕೆ ರಂಗೋಲಿ ಹಾಕಿದ್ರೆ ಬರೋದಿಲ್ರಿ ಅವ. ಹೆಂಗೋ ಬರ್ತಾಳೆ ಬಿಡು ಲಕ್ಷ್ಮಿ ಅಂತ ತಿಳ್ಕೊಂಡು 9ಕ್ಕೆ ಡಿಸೈನ್ ರಂಗೋಲಿ ಹಾಕಿದ್ರೆ ಲಕ್ಷ್ಮಿ ಬರೋದಿಲ್ಲ, ವಿಧಿಲಕ್ಷ್ಮಿ ಬರ್ತಾಳೆ, ಅಲ್ಲಿ ಧನಲಕ್ಷ್ಮಿ ಬರೋದಿಲ್ಲ. ಬೆಳಗಾಗಿ ಎದ್ದು ಎಲ್ಲವೂ ಕೂಡ ಯಾವಾಗ ಆಗ್ಬೇಕಂದ್ರೆ ಸೂರ್ಯ ಉದಯಕ್ಕಿಂತ ಮುಂಚೆನೇ ಆಗಬೇಕು. ಅಂಥ ಹೆಣ್ಮಗಳು ಮನೆ ಒಳಗಿರಬೇಕು. ಎಂತಕ್ಕಿರಬೇಕು ಹೆಣ್ಮಗಳು ಅಂದ್ರೆ ಆ ಮನೆ ಒಳಗೆ ಬಿರುನುಡಿಗಳನ್ನು ನುಡಿದಿರಬಾರ್ದು. ತಪ್ಪಿ ಸತ್ಯ ಬಾಯ ಕಟ್ಟಿ ಶಬ್ದ ಬರಬಾರ್ದು. ಗಂಡಗ ನಿನ್ನ ಕೊಯ್ದ ಮಣ್ಣಾಗ ಮುಚ್ಚಲಿ ಎಂದಿರಬಾರ್ದಂತ. ಭಾಳ ಸರಳ ಬೈತಾರೆ ಹೆಣ್ಮಕ್ಳು. ಹಿಂಗ ಬೈತಿರ್ತಾರೆ, ನೀನು ಉಡದಾರ ಹಜಲಿ ಅಂತಾರೆ, ನಮ್ಮ ಅಣ್ಣ ಮುಚ್ಚಲಿ ಅಂತಾರೆ, ನಿನ್ನ ಹೆಣ ಎತ್ತಲಿ ಅಂತಾರೆ. ಮತ್ತೊಂದು ಸ್ವಲ್ಪ ಹೊತ್ತು ಬಿಟ್ಟು ತಾಳಿ ತೊಗೊಂಡು ನಮಸ್ಕಾರ ಮಾಡ್ತಾರೆ. ಇದು ಎಂಥದ್ದು? ತಮ್ಮ ಕೈಯಾರೆ ತಾವೇ ಎಲ್ಲ ಮಾಡಿ ಮತ್ತು ತಾಳಿಗೆ ನಮಸ್ಕಾರ ಒಬ್ಬಾಕ ಮಾಡ್ತಾಳತ್. ಹಿಂಗೆ ಆಕಿ ಕೇಳ್ದ, ತಮ್ಮ ಕೇಳ್ತಾನೆ ಅವನಿಗೆ, ಯಾಕೆ ಏನು ಮಾಡಕತ್ತಿ? ಇಲ್ಲಪ್ಪ ನಿಮ್ಮ ಮಾಮ ಆರಾಮಿರ್ಲಿ ಅಂತೇಳಿ ಇದಕ್ಕೆ ನಮಸ್ಕಾರ ಮಾಡಕ್ಕೆ. ಮತ್ತು ಇಡುತ್ತಾನೆ ಏನು ಅಂದಿ? ಸಿಟ್ಟು ಬಂದಾಗ ಅಂದಿಂತಮ್ಮ, ಸಿಟ್ಟು ಬಂದಾಗ ಅಂದಿರ್ತಾರ ತಂಗ. ಹಂಗೆ ಮನೆ ಒಳಗಿರ್ತಕ್ಕಂಥ ಹೆಣ್ಣುಮಗಳ ಮೇಲೆ ಭಾಳ ಡಿಪೆಂಡ್ ಇರ್ತದ ಜೀವನ ಸಂಸಾರ ಅನ್ನೋದು. ಶರಣ ಬಸವನಿಗೆ ಕನ್ಯಾ ಹುಡುಕಕತ್ತಾರೆ ಗುರುಗಳಾಗಿರ್ತಕ್ಕಂಥವ್ರು. ಭಾಳ ಕಷ್ಟದ ಪರಿಸ್ಥಿತಿ, ಕನ್ಯಾ ಹುಡುಕೋದು, ವರ ಹುಡುಕೋದು. ಮಧ್ಯದಾಗ ಆಗಿರ್ತಕ್ಕಂಥವ್ರು ನೋಡ್ತಾರೆ, ಹೇಳ್ತಾರೆ, ಕೇಳ್ತಾರೆ. ಒಂದೊಂದು ಸಂಸಾರ ಅಂತೂ ಕೊನೆ ತನಕ ಏನು ಮನ್ಯಾಗ ಹೆಂಡತಿ ಮಾತು ಕೇಳಲ್ಲ ಅಂದರೂ ನಡುವಿನವ್ರ ಮನೆಗೆ ಹೋಗೋದು. ಗಾಂಡ್ಯಾಡ್ ಬೈದಂದ್ರು ನಡುವಿನ ಮನೆಗೆ ಹೋಗೋದು. ಅವ್ರು ಎಲ್ಲಿ ತಕ ಹಾಕ್ತಾರೆ? ಏನೋ ನಿಮಿತ್ತಕ್ಕೆ ಮಾತ್ರ. ಏನು ಅಲ್ಲೊಂದು ಕನ್ಯೆ ಅದ, ಇಲ್ಲೊಂದು ವರ ಅದ, ಕೂಡಿಸಿ ಬಿಟ್ಟಿರ್ತಾರೆ. ಮುಂದೆ ಜೀವನದ ಗಾಡಿ ಇವ್ರು ಹೊಡ್ಕೊಂಡು ಹೋಗ್ಬೇಕು. ಬಿಟ್ಟಾರ ನೀವ ಮಾಡಿದ್ರಿ, ಚಲೋ ಆಯ್ತಂದ್ರೆ ಯಾರು ನೀವ ಮಾಡ್ರಿ ಅನ್ನೋದಿಲ್ಲ. ಏನಾರೇ ಕ್ಯಾಟ ತೊಗೊಂಡಾಗ ಯಪ್ಪ ನೀನ ಮಾಡಿದೆ, ಓ ಯಪ್ಪ ನೀನ ಮಾಡಿದೆ, ಯವ್ವ ಸುರು ನೀರಿಂದ. ಶರಣ ಬಸವ ಇವ್ರಿಗೆ ಕನ್ಯಾ ನೋಡಕ್ಕೆ ಗುರುಗಳು ತಿರುಗಾಡಕತ್ತಾರೆ. ನೋಡ್ತಾರೆ ಗುಣ, ಆಚಾರ, ವಿಚಾರ. ದೇವರ ದಾಸಿಮೈ ಕನ್ಯಾ ನೋಡ್ತಿದ್ದ. ದಾಸಿಮೈನವ್ರು ಕನ್ಯಾ ನೋಡ್ತಿದ್ರು. ಕನ್ಯಾ ನೋಡ್ಲಿಕ್ಕೆ ಹೋದರು ಅಂದರೆ ಹೋದ ಮನ್ಯಾಗ ಅವಾಗೆಲ್ಲ ಮಣಿ ಮಗ ತಂದು ಕೂಡಿಸೋರು. ಈಗೆಲ್ಲ ಸೋಫಾ ಕುರ್ಚಿ ಬಂದವ. ಮಣಿ ಮೇಲೆ ಹೆಣ್ಮಗಳು ಬಂದು ಚಕಮುಕ್ಲಿ ಹಾಕ್ಕೊಂಡು ಕೂತಳು ಅಂದರೆ ಆಕೆ ಕುಂಕುಮ ಇಟ್ಟು ಉಡಿ ತುಂಬಿ, ಹೇಳಮ್ಮ ನಿಮ್ಮ ಮನೆ ದೇವರ ಹೆಸರು ಹೇಳು, ನಿನ್ನ ಹೆಸರು ಹೇಳು, ಇವೆಲ್ಲ ಶುರುವಾಗ್ತಿದ್ದು. ಹಂಗೆ ಹುಡುಗಿನ ತಂದು ಕೂಡಿಸೋರು. ಇವ್ರಿಗೆ ಕೇಳೋರು, ಕೇಳ್ರಿ ನಮ್ಮ ಹುಡುಗಿ ಮನ್ಸಿಗೆ ಬತ್ತೇನ್ರಿ ನಿಮಗಂದು ಕೂಡಲೇ ದಾಸಿಮೈ ಅಂತಿದ್ರು. ನೋಡ್ರಿ ನಮಗೆ ನಿಮ್ಮ ಹುಡುಗಿ ಬಣ್ಣ ಬೇಡ, ನಿಮ್ಮ ಹುಡುಗಿ ರೂಪ ಸೌಂದರ್ಯ ನನಗೆ ಬೇಕಾಗಿಲ್ಲ. ನಂದೊಂದು ಪ್ರಶ್ನೆ ಇದೆ, ಆ ಪ್ರಶ್ನೆಗೆ ತಕ್ಕಂಗೆ ನಿಮ್ಮ ಮಗಳು ಒಪ್ಪುದಳು ಅಂದರೆ ನಾನು ಅವಳನ್ನು ಮದುವೆ ಮಾಡ್ಕೊತೀನಿ. ಏನ್ರಿ ನಿಮ್ಮ ಪ್ರಶ್ನೆ? ಏನಿಲ್ಲ ನೀರಿಲ್ಲದ ಅನ್ನ ಆಗಬೇಕು, ಅದಕ್ಕೆ ಕಟ್ಟಿಗೆ ಹಚ್ಚಿರಬಾರ್ದು. ನೋಡ್ರಿ, ನೀರಿಲ್ಲಾರೆ ಅನ್ನ ಆಗಬೇಕು, ಅದಕ್ಕೆ ಕಟ್ಟಿಗೆ ಹಚ್ಚಿರಬಾರ್ದು. ಕಟ್ಟಿಗೆ ಹಚ್ಚಲಾರೆ ನೀರಿಲ್ಲಾರೆ ಅನ್ನ ಮಾಡಿ ತಂದು ಕೊಟ್ಟಳು ಅಂದ್ರೆ ಈಕಿ ನನಗೆ ಓಕೆ, ನನಗೆ ಒಪ್ಪಿಗೆ ಅಂತೀನಿ ಅಂದಿವ. ಎಲ್ಲ ಹುಡುಗಿಯರು ತಾಯಿ ತಂದೆಯರು ಅಂದರು ಇದೊಂದೇನೋ ತೆಲಿಕೆಟ್ಟಿ ಗಿರಿಕೆ ಅದಂದ್ರೆ ಅವರು. ಇದೊಂದೇನೋ ತೆಲಿಕೆಟ್ಟಿ ಗಿರಿಕೆ ಅದ. ನೀರಿಲ್ಲಾರೆ ಅನ್ನ ಹೆಂಗಾತದ, ಕಟ್ಟಿಗೆ ಹಚ್ಚಲಾರೆ ಅನ್ನ ಹೆಂಗಾತದ ಅಂದರು. ಎಲ್ಲ ಕಡೆ ತಿರುಗಾಡಿ ಕಡೆ ಒಂದು ಮನೆಗೆ ಬಂದ. ದುಗ್ಗಳಿ ಅಂತ ತಿಳ್ಕೊಂಡು ಕನ್ಯೆ ಹೆಸರು. ದುಗ್ಗಳಿನ ತಂದು ಕೂಡಿಸ್ಯಾರೆ. ಅವ್ರ ತಾಯಿ ತಂದೆನ ಕೇಳ್ತಾರೆ ಶರಣರಿಗೆ, ನೋಡ್ರಪ್ಪ
ಆ ದಾಸಿಮಯ್ಯನವರಿಗೆ ನಿಮ್ಮ ಮನಸ್ಸಿಗೆ ಬಂತ ಹುಡುಗಿ ಅಲ್ಲಿ ಎದ ಹೇಳಿದ್ರು, ನೋಡ್ರಿ ನಿಮ್ಮ ಮಗಳು ಅನ್ನ ಮಾಡಿಕೊಡ್ಬೇಕು ನನಗೆ ಹೆಂಗಂದ್ರೆ ನೀರು ಹಾಕಬಾರ್ದು, ಕಟ್ಟಿಗೆ ಹಚ್ಚಬಾರ್ದು, ಕಟ್ಟಿಗೆ ಹಚ್ಚಲಾರೆ ಅನ್ನ ಮಾಡಿ ನೀರು ಹಾಕಲಾರೆ ಅನ್ನ ಮಾಡಿ ತಂದು ಕೊಟ್ಟಳು ಅಂದರೆ ನಿಮ್ಮ ಮಗಳು ನನಗೆ ಒಪ್ಪಿಗೆ. ಇವರು ತಾಯಿ ತಂದೆ ಅಂದರು, ನಮಸ್ಕಾರ ಶರಣ, ನೀವು ಹೋಗಬಹುದು ಅಂದರು. ಅವರು ನೀವು ಹೋಗಬಹುದ್ರಿ, ನಮ್ಮ ಮಗಳಿಗೇನು ಮಾಡೋದಾಗೋದಿಲ್ಲ. ಇನ್ನೇನು ಎದ್ದು ಹೊಂಟಿದ್ದ ಮಣಿ ಮ್ಯಾಕದ್ದು ದುಗ್ಗಳಿ ಅಂತಾಳೆ, ಅಪ್ಪ ಅವ್ರಿಗೆ ನಿಲ್ಲಿಸು ಅಂದಳಿ. ಅಪ್ಪ ಅವ್ರಿಗೆ ನಿಲ್ಲಿಸು. ಯಾಕೆ ತಂಗಿ? ಇಲ್ಲ ಅವ್ರು ಹೇಳ್ದಂಗೆ ನಾ ಅನ್ನ ಮಾಡಿ ಕೊಡ್ತೀನಿ. ಇವ್ರ ತಾಯಿ ತಂದೆ ಅಂತಾರೆ, ನಮ್ಮ ಮಗಳದು ತಲೆನೇ ಕೆಡ್ತಂದ್ರಿ ಅವರು. ಹೆಂಗೆ ಮಾಡೋಕ್ಕೆ ಸಾಧ್ಯ ರೀ? ನೀರಿಲ್ಲ ರೀ, ಅಡಿಗೆ ಹೆಂಗೆ ಮಾಡೋಕ್ಕೆ ಸಾಧ್ಯ? ಕಟ್ಟಿಗೆ ಹಚ್ಚಲಾರಿ ಅನ್ನ ಮಾಡೋಕ್ಕೆ ಹೆಂಗೆ ಸಾಧ್ಯ? ಇಲ್ಲ ನಾ ಮಾಡ್ತೀನಿ ಅಂದಳು. ಮಾಡ್ತೀನಿ ಅಂದಾಗ ಆಯಿತು ಅಂತ ತಿಳ್ಕೊಂಡು ಅವನಿಗೆ ಕೊಡಿಸಿದ್ರು. ಹುಡುಗಿ ಬಹಳ ಬುದ್ಧಿವಂತೆ ಇದ್ದಳು, ದುಗ್ಗಳೆ ಸಂಸ್ಕಾರವಂತೆ ಇದ್ದಳು, ಆಚಾರವಂತೆ ಇದ್ದಳು. ಒಳಗಡೆ ಹೋಗಿ ಒಂದು ತಾಡು ತಗೊಂಡು ಒಂದು ತಂಬಿಗೆ ತಗೊಂಡು ನೀರು ತಂದು ಎಲ್ಲಿ ದಾಸಿಮೈ ಕೂತಿದ್ರೋ ಅವ್ರ ಪಾದೋದಕ ತಗೊಂಡ್ಳು. ಅವ್ರ ಪಾದದ ಮೇಲೆ ಹಾಕುತ್ತಾನೆ ಏನಂತೀರಿ? ಪಾದೋದಕ ತಗೊಳಕ್ಕೆ ನೀರು ತಗೊಂಬ ಅಂತೀರಿ. ಅದ ತಾಟ್ನಾಗ ಬಿದ್ದ ನೀರಂತೀರೇನೋಕ ಇರುವುದು ನೀರದ. ಗುರುವಿನ ಪಾದ ಸ್ಪರ್ಶಗೊಂಡು ಸಂಸ್ಕಾರ ಹೊಂದಿ ನೀರನ್ನು ಶಬ್ದ ಮಾಯವಾಗಿ ಅದು ಪಾದೋದಕ ಆಯ್ತು. ಹೆಣ್ಮಗಳು ಆ ಪಾದೋದಕ ಒಯ್ದು ಬೊಗೋಣ್ಯಾಗ ಹಾಕಿ ಅದರಾಗ ಅಕ್ಕಿ ಹಾಕಿದಳು. ಕಟ್ಟಿಗೆ ಹಚ್ಚಬಾರ್ದಲ್ಲ, ಇದ್ದ ಕಟ್ಟಿಗೆ ಹಚ್ಚಬಾರ್ದಲ್ಲ. ಹೊರಗಡೆ ಕಬ್ಬು ಬಿದ್ದಿದ್ದು, ಕಬ್ಬು ಮುರಿದು ಅದರ ಶಿಪ್ಪಿ ತಕ್ಕೊಂಡು ಆ ಶಿಪ್ಪಿ ತಂದು ಉರಿ ಹಚ್ಚಿ ಅನ್ನ ಮಾಡಿ ತಂದು ದಾಸಿಮಯ್ಯನ ಮುಂದೆ ಇಟ್ಟು ಬಿಡುತ್ತಾಳೆ. ದಾಸಿಮಯ್ಯ ನೋಡಬೇಕಾಗಿತ್ತು ಏನು ಅಂದ್ರೆ ಈ ಹುಡುಗಿ ಎಲ್ಲಿ ಸಂಸ್ಕಾರ ಎಟ್ಟ ಅನ್ನೋದು ನೋಡಬೇಕಾಗಿತ್ತವ. ಅವನಿಗೇನು ಹಸುವಾಗಿದ್ದಿಲ್ಲ, ಅನ್ನ ಉಣಿಬೇಕಾಗಿದ್ದಿಲ್ಲ. ಅವ ಹುಡುಕ್ತಾ ಇದ್ದ ಸಂಸ್ಕಾರವಂತ ಕನ್ಯೆಯನ್ನ. ಹೌದು, ಈ ಹುಡುಗಿ ನನಗೆ ಒಪ್ಪಿಗೆ ಅಂತ ತಿಳ್ಕೊಂಡು ಅವಳನ್ನು ಮದುವೆ ಮಾಡ್ಕೊತಾ ಇರ್ತಾನೆ. ಶರಣ ಬಸವನಿಗಾಗಿ ಗುರು ಮರುಳಾರಾಧ್ಯ ಶಿವಾಚಾರ್ಯರು ನಾಡೆಲ್ಲ ಸಂಚಾರ ಮಾಡ್ತಾ ಇದ್ದಾಗ ಅಫ್ಜಲ್ಪುರ ತಾಲೂಕಿನ ಮಾಶಾಳ ಗ್ರಾಮದೊಳಗೆ ಬಾವಿ ಶಾಂತಲಿಂಗಪ್ಪನ ಮಗಳು ಮಾದೇವಿ ಎನ್ನುವಂಥ ಕನ್ಯೆ ಬಹಳ ಸೂಕ್ತದಳನ್ನುವಂಥ ವಿಷಯ ಗೊತ್ತಾಗಿ ಆ ಮಾದೇವಿಗೂ ಶರಣ ಬಸವನಿಗೂ ಆ ಮದುವೆಯ ನಿಶ್ಚಯ ಮಾಡಬೇಕಂತ ತಿಳ್ಕೊಂಡು ತೀರ್ಮಾನ ಮಾಡಿಕೊಂಡು ಆ ಗುರು ಮರುಳಾರಾಧ್ಯರು ಅರಳಗುಂಡಿಗೆಗೂ ಮಾಶಾಳಕ್ಕೂ ಆ ಮಧ್ಯ ಓಡಾಡಿ ಅವರಿಗೆ ಇವರಿಗೆ ಎಲ್ಲರಿಗೆ ಒಪ್ಪಿಸಿ ನಿಶ್ಚಯ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಬಹಳ ಅದ್ಭುತ ಘಟನಾವಳಿಗಳು ನಡೀತವೆ ಈ ಕನ್ಯಾ ನೋಡೋ ಮುಂದೆ. ಆಗಿನ ಕಾಲದೊಳಗೆ ಒಂದು ಕುಟುಂಬದವರು ಕನ್ಯಾ ನೋಡ್ಲಿಕ್ಕೆ ಒಂದು ಊರಿಗೆ ಹೋಗಿದ್ರು. ಪ್ರಸಂಗ ಹೆಂಗೆ ಆಗ್ಯಾವ ಅನ್ನೋದು ಹೇಳ್ತೀನಿ ನಿಮಗೆ. ಕನ್ಯಾ ನೋಡ್ಲಿಕ್ಕೆ ಹೋಗಿದ್ರು. ಆಗೊಂದು ಪ್ರತೀತಿ ಇತ್ತು, ನೋಡ್ಲಿಕ್ಕೆ ಹೋದಾಗ ಹುಡುಗಿ ಏನಾರ ಕೆಲಸ ಮಾಡ್ತಿತ್ತು ಅಂದರೆ ಭಾಳ ಒಳ್ಳೆ ಹುಡುಗಿ ಅಂತಿದ್ರಂತ. ಏನಾದರೂ ಮನೆ ಕೆಲಸ ಮಾಡ್ತಿರ್ಬೇಕು ಹುಡುಗಿ. ಇವ್ರು ನೋಡಕ್ಕೆ ಹೋಗ್ಯಾರ. ಹೋದ ಕೂಡಲೇ ಒಬ್ಬಕ್ಕೆ ಒಂದು ಹಾಲನ್ನ ಕೂತು ಹಿಂಗೆ ಬೀಸಾಕತ್ತಾಳೆ ಹುಡುಗಿ. ಬೀಸಾಕತ್ತಾಳ. ಇವ್ರು ಹೋದವರೆಲ್ಲ ಅಂತಾರೆ, ಕರೀರಿ ಹುಡುಗಿನ ಅಂದರು. ಈಕಿನ ನೋಡ್ರಿ ಬೀಸಾಕತ್ತಾಳ ಅಂತ ಹೇಳಿದ್ರು. ಅದ್ಭುತ ಆಯ್ತು ಅಂದ್ರೆ ಇವರು. ಬೀಸಾಕತ್ತಾಳ, ನಾವು ಬೀಗರು ಬಂದೀವಿ ನೋಡಾಕ ಬಂದೀವಿ ಅನ್ನೋದು ಗೊತ್ತಿದ್ರು ಕೂಡ ಬೀಸ್ಕೊತ್ ಕೂತಾಳಂದ್ರೆ ಈ ಹುಡುಗಿ ನಮಗೆ ಒಪ್ಪಿಗೆ ಅಂದುಬಿಟ್ರು. ಹುಡುಗಿ ಒಪ್ಪಿಗೆ ಆಯ್ತು. ಇನ್ನು ಹುಡುಗನ ಮನೆಗೆ ಹುಡುಗನ ನೋಡ್ಲಿಕ್ಕೆ ಹೋಗ್ಬೇಕಲ್ಲ ಇವ್ರು ಹೋದ್ರು ಹುಡುಗನ ನೋಡ್ಲಿಕ್ಕೆ. ಎಲ್ಲಿ ಅನ್ರಿ ಹುಡುಗ ಹೊಲ್ದಾಗ ಕೆಲಸ ಮಾಡಕತ್ತಾನ್ರಿ. ಏನು ಮಾಡಕತ್ತಾನ? ಬಣಿವಿ ಒಟ್ಟಕತ್ತಾನ್ರಿ. ಬಣಿವಿ ಒಟ್ಟಕತ್ತಾನ. ಭಾಳ ಭಾರಿ ಐತಲ್ಲ ಅಂದರು. ನೋಡಾಕ ಅವನಿಗೆ ಬಂದೀವಂದ್ರು ಕೂಡ ಕೆಲಸ ಮಾಡಕತ್ತಾನಂದ್ರೆ ಇಲ್ಲ, ಒಂದು ಸಲ ತೋಟಕ್ಕೆ ಹೋಗಿ ಅವ ಬಣಿವಿ ಒಟ್ಟ ಮುಂದೆ ನೋಡಿ ಬರು ನಡ್ರಿ ಅಂತ ತಿಳ್ಕೊಂಡು ಎಲ್ಲರೂ ಕೂಡಿ ಹೋದರು. ಹಿಂಗೆ ಮ್ಯಾಲ ಬಣಿವಿ ಒಟ್ಟಾಕತ್ತಿದ್ದ ಅವನ ನೋಡ್ರಿ ಹುಡುಗ ಅಂದರು. ಭಾಳ ಖುಷಿ ಐತಿ ಇವ್ರಿಗೆ. ಏನ್ರಿ ಬೀಗರು ಬಂದಾರಂದ್ರು ಕೂಡ ಬಣಿವಿ ಒಟ್ಟಾಕತ್ತಾನ. ನಮಗ ಹುಡುಗ ಮನುಷ್ಯಗೆ ಹೊತ್ತು ಅಂದರು. ಇಬ್ಬರಿಗೆ ಮದುವೆ ಫಿಕ್ಸ್ ಆಯ್ತು. ಎಲ್ಲರೂ 4 ಮಂದಿ ಸೇರಿದ್ರು. ಬೀಗರು ಬಿದ್ದರು, ಊರು ಮಂದಿ ಎಲ್ಲ ಸೇರಿ ಲಗ್ನ ಮಾಡಿದ್ರು. ಅಕ್ಕಿ ಕಾಳೆ ಬಿದ್ದು ಕೂಡಲೇ ಈ ಹುಡುಗಿ ತಾಯಿ ಗೆದ್ದಿನ ಮಗಳೋ ಲಕ್ಕತ್ತಾಳಿ. ಹುಡುಗಿ ತಾಯಿ ಗೆದ್ದಿನ ಮಗಳ ಲಕ್ಕತ್ತಾಳ. ಏನಾಗಿತ್ತಂತ ತಿಳ್ಕೊಂಡು ಕೇಳಿದ್ರೆ ಹುಡುಗಿದು ಒಂದು ಕಡೆ ಕೈನೇ ಇರಲಿಲ್ಲ. ಇದಕ್ಕೆ ಈ ಬಾಜು ಕೈನೇ ಇಲ್ಲ. ಬೀಗರು ಬಂದಾಗ ಕೈ ಇಲ್ಲಾರ ಭಾಗ ಗಾಡಿಗೆ ಆನಿಸಿ ಈ ಕೈಲೇ ಬೀಸಾಕತ್ತಾಳಿಕೆ. ನಂಬರ್ 1 ಹುಡುಗಿ ಇವ್ರು ಹೂ ಅಂದಿದ್ರು. ಆತಿ ಗೆದ್ದಿನ ಮಗಳ ಅಂತ ಅನ್ನೋ ಮುಂದೆ ಇವ ಹುಡುಗಿದ್ದವ. ಆತಿ ನೀ ಏನಿ ಗೆದ್ದಿ? ಗೆದ್ದವನ ಬಾ ನೋಡಂತ ತಿಳ್ಕೊಂಡು 2 ಮಂಡಗಾಲ ಮುಂದಿಟ್ಟಿವ ಮಗ. ನಿನಗೆ 2 ಕಾಲ ಇಲ್ಲ, ಮಂಡಗಾಲ. ಬೀಗರು ಬಂದಾಗ ಬಣಿವ್ಯಾಗ ಮಂಡಗಾಲ ತೊಗೊಂಡು ನಿಂತು ಬಿಟ್ಟ ನೀವ. ಇವರಂದ್ರೆ ಹುಡುಗ ಅದ್ಭುತ ಅಂದುಬಿಟ್ರು. ಇಂತಹ ಪ್ರಸಂಗಗಳು ನಡೀತಾ ಇರ್ತಾವೆ ಈ ಬೀಗತನ ವಿಷಯದೊಳಗೆ. ಕೇಳಿತ್ತು ಹಂಗೆ ಮೋಸ ಮಾಡಿದ್ರು ಹಿಂಗೆ ಮೋಸ ಮಾಡಿದ್ರು ಅಂತ ತಿಳ್ಕೊಂಡು. ಇವಾಗ ಶರಣ ಬಸವನಿಗೆ
ಅಫ್ಜಲ್ಪುರ ತಾಲೂಕಿನ ಮಾಸ್ಯಾಳ ಗ್ರಾಮದ ಮಾದೇವಿಯನ್ನು ನಿಶ್ಚಯ ಮಾಡಿದ್ದಾರೆ. ಎಲ್ಲರೂ ಸೇರಿ ಅದ್ಭುತವಾಗಿ ಮದುವೆ ಮಾಡಬೇಕಂತ ತಿಳ್ಕೊಂಡು ತೀರ್ಮಾನ ಮಾಡಿದ್ದಾರೆ. ಇಲ್ಲಿ ನಾಳೆ ಮದುವೆ ಕಾರ್ಯ ನಡೀತಾ ಇರ್ತದೆ. ನಮಗೀಗ ಏನು ಬೇಕು ಅಂತ ತಿಳ್ಕೊಂಡು ಕೇಳಿದ್ರೆ ಒಂದಿಷ್ಟು ಗಂಡಿನ ಕಡೆಯವರು ಒಂದಿಷ್ಟು ಹೆಣ್ಣಿನ ಕಡೆಯವರು ಆಗಬೇಕು. ಗಂಡಿನ ಕಡೆಯವರು ಏನು ಮಾಡಬೇಕು, ಹೆಣ್ಣಿನ ಕಡೆಯವರು ಏನು ಮಾಡಬೇಕು ಅನ್ನೋದು ನಾ ಎಲ್ಲ ಹೇಳ್ತೀನಿ. ಆಮೇಲೆ ಯಾರು ಗಂಡಿನವರಾಗ್ತೀರಿ, ಯಾರು ಹೆಣ್ಣಿನವರಾಗ್ತೀರಿ, ಗಂಡಿನ ತಾಯಿ ತಂದೆ ಯಾರಾಗ್ತೀರಿ, ಹೆಣ್ಣಿನ ತಾಯಿ ತಂದೆ ಯಾರಾಗ್ತೀರಿ, ಸ್ವಲ್ಪ ನಿಮ್ಮ ಸ್ವ ಇಚ್ಛೆಯಿಂದ ಹೇಳಿಬಿಟ್ರಿ ಅಂದ್ರೆ ಭಾಳ ಸಂತೋಷ ಅನ್ನಿಸ್ತದೆ. ಗಂಡಿನವರು ಹೆಣ್ಣಿನವರು ಆಗಬೇಕು. ನಾಳೆ ಶಾಸ್ತ್ರೋಕ್ತವಾಗಿ ನಮ್ಮ ಶಿವಯ್ಯ ಸ್ವಾಮಿ ಪಂಚಕಳಶ ಸಮ್ಮುಖದೊಳಗೆ ಅದ್ಭುತವಾಗಿ ಮದುವೆ ಕಾರ್ಯ ನಡೀತದಿಲ್ಲಿ. ನಾಳೆ ಮದುವೆ ಕಾರ್ಯ ನಡೀತುವ ತಂದಾಗ ಮುಂದೆ ಪವಾಡಗಳು ಪ್ರಾರಂಭ ಆಗ್ತಾ ಇರ್ತವೆ. ಹೇಳ್ರಿ ಯಾರಾತ್ರಿ? ರೀ ಗುರು ಗೀತಾ ಗಂಡಿನವರು, ಶ್ರೀಯುತ ಗುರು ಜಂಗಮ ಶೆಟ್ಟಿ, ಶ್ರೀಮತಿ ಗೀತಾ ಗುರು ಜಂಗಮ ಶೆಟ್ಟಿ ಅವರು ಗಂಡಿನವರು. ಇನ್ನು ಹೆಣ್ಣಿನವರು ಯಾರೀ? ಹೆಣ್ಣಿನವರು ಆನಂದಕ್ಕವ್ರೆ ಹೆಣ್ಣಿನವ್ರ ಆಯ್ತು. ಅವರ ಅಂದ್ರೆ ಅವರ ಅಲ್ಲಿ ಒಂದು ಚಪ್ಪಾಳಿ ತಟ್ರಿ ಅವರಿಗೆ, ಮತ್ತು ಗಂಡಿನವರಿಗೆ ಹೆಣ್ಣಿನವರಿಗೆ. ನೀವೇನದ ಏನೇನು ಕುಡಿಬೇಕು ತೋಬೇಕು, ಆಮೇಲೆ ಪುರಾಣ ಮುಗಿದ ಬಳಿಕ ಮಾತಾಡೋಣ. ಮಂದ್ಯಾಗ ಬೇಡ ಸುಮ್ಮನೆ. ಗಂಡಿನವ್ರು ನೀವು ಭಾಳ ಹೇಳೋರು ಶಟ್ರು ಇವರು ಶಟ್ರು ಇದ್ರು ತುಸು ಹೇಳ್ಕೊತ ಕುಂದ್ರದು ಬೇಡ. ಅವರು ಬೇಡ್ದಟ್ಟು ಕೊಡ್ತಾರೆ, ಏನು ಪ್ರಶ್ನೆ ಇಲ್ಲ. ನಾಳೆ ಮದುವೆ ಕಾರ್ಯಕ್ರಮ ಅದ್ಧೂರಿಯಾಗಿ ಇಲ್ಲಿ ನಡೀತಾ ಇರ್ತದೆ. ಮದುವೆ ಆಯಿತು ಅಂದಾಗನೇ ಶರಣಬಸವರ ಪವಾಡಗಳು ಪ್ರಾರಂಭ ಆಗ್ತಾ ಇರ್ತವೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಪವಾಡಗಳು ಶರಣಬಸಪ್ಪನವ್ರ ಪವಾಡಗಳು ಅದಾವೆ. ಆ ಮುಂಚೆ ಇವತ್ತು ನೀವೆಲ್ಲ ಏನು ಕೇಳಿದ್ರಿ, ಅಷ್ಟಾವರಣ ಪಂಚಾಚಾರ ಷಷ್ಠಸ್ಥಳಗಳ ಬಗ್ಗೆ ಮನೆ ಒಳಗೆ ಉಜಳಣೆ ಆಗಲಿ, ಮಕ್ಕಳಿಗೆ ಒಂದಿಟ್ಟಿಟ್ಟು ತಿಳಿಸ್ರಿ ಅನ್ನುವಂಥ ಸೂಚನೆ ತಮ್ಮಗಳಿಗೆ ಕೊಡುತ್ತಾ, ಮದುವೆ ಪ್ರಸಂಗದೊಳಗೆ ಭಾಳ ಅದ್ಧೂರಿಯಾಗಿ ನೀವೆಲ್ಲರೂ ನಾಳೆ ಹೆಂಗೆ ಬರಬೇಕಂದ್ರೆ ಈ ಪ್ರೆಸೆಂಟ್ ಮದುವೆಗೆ ಹೆಂಗೆ ಗೊತ್ತಿರಲ್ಲ, ರೀಸೆಂಟಾಗಿ ಮದುವೆಗೆ ಹಂಗೆ ಬರಬೇಕು. ಸದ್ಭಕ್ತರಾದ ಶ್ರೀಯುತ ಶರಣು ಮಸಳಿಯವರು ಗುರುಕಾಣಿಕೆಯಾಗಿ 101 ರೂಪಾಯಿಗಳನ್ನು ನಮ್ಮ ಸಂಗೀತ ಕಲಾ ಬಳಗಕ್ಕೆ ತಲಾ 50 ರೂಪಾಯಿಗಳ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಭಗವಂತ ಅವರಿಗೂ ಕೂಡ ಉತ್ತರೋತ್ತರ ಬೇಗ ಆಯುಷ್ಯ ಆರೋಗ್ಯ ಸಿರಿ ಸಂಪದ ಸುಖವನ್ನು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ವೇದಿಕೆ ಮುಖ್ಯನ ಶುಭವನ್ನು ಹಾರೈಸುತ್ತಾ, ಈ ಮದುವೆ ಅನ್ನೋದು ಕೂಡ ಸ್ವರ್ಗದೊಳಗೆ ನಿಶ್ಚಯವಾಗಿರ್ತದೆ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ ತಿಳ್ಕೊಂಡು ಹೇಳ್ಯಾರೆ. ಎಲ್ಲಿ ಋಣ ಅದ ಅಲ್ಲಿದೆ ಹೆಣ್ಣ, ಎಲ್ಲಿ ಋಣ ಅದ ಅಲ್ಲಿದೆ ಗಂಡ. ಸುಮ್ಮನೆ ನಾವು ನೋಡಿದೀವಿ ನಾವು ಮಾಡಿದೀವಿ ಅನ್ನೋದು ನಿಮಿತ್ತಕ್ಕೆ ಮಾತ್ರ ಇರ್ತದೆ. ಅಲ್ಲಿ ಹೆಣ್ಣ ಅಲ್ಲಿ ಗಂಡ ಕೂಡಲೇಬೇಕು ಅಂತ ತಿಳ್ಕೊಂಡು ಭಗವಂತನ ಇಚ್ಛಾ ಇರ್ತದೆ. ಅವನ ಇಚ್ಛೆ ಪ್ರಕಾರ ಅದೆಲ್ಲವೂ ಕೂಡ ನಡ್ಕೊಂಡು ಹೋಗ್ತಾ ಇರ್ತದೆ ಅನ್ನುವಂಥ ಮಾತನ್ನು ತಮ್ಮಗಳಿಗೆ ತಿಳಿಸುತ್ತಾ